ಇವತ್ತು 2ನೇ ಅಧ್ಯಾಯ 27ನೇ ಶ್ಲೋಕವನ್ನ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರ್ಯಾಯೇರ್ತೆ ನಾತ್ವಂ ಶೋಚಿತುಂ ಅರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರ್ಯಾಯೇರ್ತೆ ನಾತ್ವಂ ಶೋಚಿತುಂ ಅರ್ಹಸಿ. ಯಾರಾದ್ರೂ ಓದ್ತೀರಾ? ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರ್ಯಾಯೇರ್ತೆ ನಾತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹೇಳ್ತಾರೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಟರಾಜ್ ಪ್ರಭು. ಜಾತಸ್ಯ ಹಿ ಧ್ರುವೋ ಮೃತ್ಯುಂ ಧ್ರುವಂ ಜನ್ಮ ಮೃತ್ಯಸ್ಯ ಚ ತಸ್ಮಾದಪರ್ಯಾಯೇರ್ತೆ ನತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭು. ಹರೇ ಕೃಷ್ಣ. ಜಾತಸ್ಯ ಹಿ ಧ್ರುವಂ ಮೃತ್ಯುರ್ ಧ್ರುವಂ ಜನ್ಮ ಮೃತ್ಯುಸ್ಯ ಚ ನತ್ವಂ ಶೋಚಿತುಮರ್ಹಸಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಬೇರೆ ಯಾರಾದ್ರು? ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದಪರ್ಯಾಯೇರ್ತೆ ನಾತ್ವಂ ಶೋಚಿತುಂ ಅರ್ಹಸಿ. One who has taken his birth is sure to die, and after death one is sure to take birth again. Therefore, in the unavoidable discharge of your duty, you should not lament. ಇವಾಗ ಯಾವ ದೃಷ್ಟಿಕೋನದಿಂದ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದೆ? ಯಾರಾದ್ರೂ ಹೇಳ್ತೀರಾ? 2 ದೃಷ್ಟಿಕೋನದಲ್ಲಿ ಕೃಷ್ಣ ಮಾತಾಡ್ತಾ ಇರೋದು. ಲಾಸ್ಟ್ ಟೈಮ್ ಚರ್ಚೆ ಮಾಡ್ತೀವಿ. ಯಾವ ದೃಷ್ಟಿಕೋನದಿಂದ ಹೇಳ್ತಿದ್ದಾರೆ? ಹರೇ ಕೃಷ್ಣ ಪ್ರಭುಜಿ. ಆತ ಯುದ್ಧ ಮಾಡಕ್ಕೆ ಹೆದರ್ತಾ ಇರ್ತಾನೆ, ತನ್ನ ಸ್ವಜನರನ್ನ ಹತ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಭಗವಂತ ಆತನಿಗೆ ಆತ್ಮದ ಜ್ಞಾನ ಕೊಟ್ಟು ಆತ್ಮಕ್ಕೆ ದೇಹಕ್ಕೆ ಸಂಬಂಧ ವ್ಯತ್ಯಾಸನ ಹೇಳ್ತಾರೆ. ಆಮೇಲೆ ಅರ್ಜುನ ವಿವರಿಸ್ತಾರೆ, ದುಃಖಿಸ್ಬೇಕಾಗಿಲ್ಲ, ಯಾರು ಹುಡ್ತಾರೋ ಅವ್ರು ಸಾಯ್ಲೇಬೇಕು, ಸತ್ತವ್ರು ಮತ್ತೆ ಹುಟ್ಲೇಬೇಕು, ಅದನ್ನ ನಿನ್ ದೇಹಕ್ಕೆ ಚಿಂತಿಸೋ ಅವಶ್ಯಕತೆ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಓಕೆ, ಬೇರೆಯವ್ರು ಏನ್ ಹೇಳ್ತಾರೆ? ಯಾವ ದೃಷ್ಟಿಕೋನದಿಂದ ಇದನ್ನ ಹೇಳ್ತಿದ್ದಾರೆ? ಆತ್ಮ ದೃಷ್ಟಿಕೋನದಿಂದ. ಇಲ್ಲ, ಆತ್ಮಕ್ ಸಾವು ಇಲ್ವಲ್ಲ. ಇದಕ್ ಮುಂಚೆ ಅದನ್ನೇ ಹೇಳ್ತಾ ಇದ್ರು. ಇದಕ್ ಮುಂಚೆ ಎಲ್ಲ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದ್ರು. ನಾನು ಶ್ಲೋಕದಿಂದ ಜ್ಞಾಪಕ ಇಟ್ಕೊಳ್ಬೇಕು. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದ್ರು. ಇವಾಗ ಯೂಟರ್ನ್ ಹೊಡಿತವ್ರೆ. ಇವಾಗ ದೇಹದ ಒಂದು ಪ್ರಜ್ಞೆಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ನೋಡ್ಬೋದು, ಒನ್ ಹೂ ಹ್ಯಾಸ್ ಟೇಕನ್ ಹಿಸ್ ಬರ್ತ್ ಇಸ್ ಶೋರ್ ಟು ಡೈ. ಜನ್ಮ ತಾಳೋನ್ ಸಾಯ್ಲೇಬೇಕು. ಯಾವ ಪ್ರಜ್ಞೆಯಲ್ಲಿ ಹೇಳ್ತಿದ್ದಾರೆ? ಯಾವ ದೃಷ್ಟಿಕೋನದಲ್ಲಿ? ಆತ ಕ್ಷತ್ರಿಯನಾಗಿರ್ತಾನೆ, ದೇಹದ ಸ್ಥಿತಿಯಿಂದ ಹೇಳ್ತಾ ಇದ್ದಾರೆ. ದೇಹದ ಒಂದು ದೃಷ್ಟಿಯಲ್ಲಿ ಹೇಳ್ತಿದ್ದಾರೆ. ಇವಾಗ ಹೋದ್ ಶ್ಲೋಕನೂ ಅಷ್ಟೇ, ಈ ಶ್ಲೋಕನೂ ಅಷ್ಟೇ, ದೇಹದ ದೃಷ್ಟಿಯಲ್ಲಿ ಹೇಳ್ತಿದ್ದಾರೆ. ಸೊ ಜನ್ಮವನ್ನು ತಾಳಿರೋನು ಮರಣವನ್ನು ಹೊಂದಲೇಬೇಕು, ಮರಣವನ್ನು ಹೊಂದಿರೋನು ಹುಟ್ಲೇಬೇಕು. ದೇರ್ಫೋರ್, ಆದ ಕಾರಣ ಯಾವ ರೀತಿಯಲ್ಲೂ ನೀನು ಕರ್ತವ್ಯಹೀನನಾಗಬಾರದು. ನಿನ್ನ ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯ ಮಾಡುವಾಗ ದುಃಖ ಪಡಬಾರದು. ಬರ್ತಾರೆ ಹೋಗ್ತಿರುತ್ತೆ ದುಃಖ, ಬಟ್ ನಿನ್ನ ಕರ್ತವ್ಯನ ನೀನ್ ಬಿಡಬಾರದು. ಅದು ಮುಖ್ಯವಾದ ಒಂದು ಸಂದೇಶ. One has to take birth according to one's activities of life. ನೋಡಿ, ಪ್ರಭುಪಾದರ ವಾಕ್ಯಗಳು
ಆದ್ರೆ ಕೆಲವೊಮ್ಮೆ ನಮ್ಮ ಭಕ್ತರಾಗ್ತಾ ಇರುವಾಗ ಇದೆಲ್ಲ ಅರ್ಥ ಆಗಲ್ಲ. ಇವಾಗ ಏನೋ ಓದ್ಕೊಂಡು ಹೋಗ್ತಾರೆ. ಒಂದು ದಿನಕ್ಕೆ ಎಷ್ಟು ಪೇಜ್ಗಳು ತಿರುಗಿಸಿದ್ದೀನಿ ನಮ್ ಲೆಕ್ಕಾಚಾರದಲ್ಲಿ ಅಲ್ವಾ? ಎಷ್ಟು ಇಲ್ಲಾಂದ್ರೆ ಅಧ್ಯಾಯಗಳು ಓದ್ಬಿಟ್ಟಿದ್ದೀನಿ ನಾನು. ಒಂದ್ ವಾರದಲ್ಲಿ ಮುಗಿಸ್ಬಿಟ್ಟೆ ಪುಸ್ತಕ, ಮುಗಿದೋಯ್ತು. ಏನ್ ಮುಗಿತಪ್ಪ, ಏನಾಯ್ತು, ಏನ್ ಕಲ್ತಿರೋದ್ರಿಂದ, ಎಷ್ಟು ಮಟ್ಟಿಗೆ ಜೀರ್ಣಿಸ್ಕೊಂಡ್ರೆ, ಒಂದು ಲೈನ್ ಜೀರ್ಣಿಸ್ಕೊಳ್ಳೋ ಒಂದು ಇದಿರುವುದಲ್ಲಿ one has to take birth according to one's activities of life. ನಮ್ ಜನ್ಮ ಹೆಂಗಾಗಿದೆ, ನೆಕ್ಸ್ಟ್ ಜನ್ಮ ಏನ್ ತಾಳ್ತೀನಿ, ಎಂತ ಜನ್ಮವನ್ನ ತಾಳ್ತೀನಿ, ಬೇಸ್ಡ್ ಆನ್ ಕರ್ಮ, ನಮ್ಮ ಕಾರ್ಯಗಳು, ಯಾವ ಪ್ರಜ್ಞೆಯಲ್ಲಿ ಯಾವ ರೀತಿ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೇನೆ, ಅದರ ಮೇಲೆ ಆಧಾರಿತವಾಗಿರುತ್ತೆ ನನ್ನ ನೆಕ್ಸ್ಟ್ ಜನ್ಮ ಅಂತ ಒಂದು ದೇಹವನ್ನ ನಾನು ಪಡ್ಕೊತೇನೆ. And after finishing one term of activities, one has to die to take birth for the next. ಇದು ಇನ್ನೂ ಮುಖ್ಯವಾದದ್ದು. ಇದು ಯಾರಾದ್ರೂ ಹೇಳ್ತಾರೆ, ಅರ್ಥ ಹೇಳ್ತಾರೆ, ಹೋಗ್ಲಿ ನೋಡೋಣ. ನೋಡಿ, and after finishing one term of activities, ಒಂದು ರೀತಿಯ ಕಾರ್ಯಗಳು ಆದ ನಂತರ one has to die to take birth for the next. ಇನ್ನೊಂದು ಕಾರ್ಯ ಮಾಡೋದಕ್ಕೋಸ್ಕರ ಮರಣವನ್ನು ಹೊಂದಬೇಕು. ಇದು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಕೃಷ್ಣ ಪ್ರಭು, ಇವಾಗ ನಮ್ಗೆ ಒಂದು ಶರೀರ ಒಂದು ಕೋರಿಕೆ ಮೇರೆಗೆ ನಮ್ಗೆ ಪ್ರಾಪ್ತಿ ಆಗಿರುತ್ತೆ. ಸೊ ಆ ಕೋರಿಕೆ ತೀರಿದ್ಮೇಲೆ ಈ ಶರೀರನ ಬಿಟ್ಟು ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಇನ್ನೊಂದು ಕೋರಿಕೆನ ತೀರಿಸ್ಬೋದು. ಯಾವಾಗ ಆಗಿರೋ ಕೋರಿಕೆ ಇದು? ಹಿಂದಿನ ಜನ್ಮದಲ್ಲಿ, ಇಲ್ಲ ಹಲವಾರು ಜನ್ಮಗಳ ಹಿಂದೆಯಿಂದ ಇರ್ಬೋದು. ನಾವೀಗ ಅನ್ಭವಿಸ್ತಾ ಪಾಸ್ಟ್ ಕರ್ಮಾಸ್ ಅಂದ್ರೆ ಹಿಂದಿನ ಜನ್ಮದ ಕರ್ಮಗಳ ಫಲವನ್ನ ನಾವ್ ಇವಾಗ ಅನ್ಭವಿಸ್ತಾ ಇದ್ವಿ. ಇವಾಗ ಏನ್ ಕರ್ಮ ಮಾಡಿರ್ತೀವಿ ಅದು ಮುಂದಿನ ಜನ್ಮದಲ್ಲಿ. ಉದಾಹರಣೆಗೆ ಈ ಜನ್ಮನೆ ತಗೊಳ್ಳೋಣ. ನನಗೆ ಈಜಿ ಆಡ್ಬೇಕು ಅಂತ ತುಂಬಾ ಆಸೆ, ಅದೇ ರೀತಿ ಹಾರ್ಕೊಂಡು ಹೋಗ್ಬೇಕು ಅಂದ್ರೂ ತುಂಬಾ ಆಸೆ. ಎರಡು ಒಂದು ಜನ್ಮದಲ್ಲಿ ಆಗಲ್ಲ. ಇವಾಗ ಏನಾಗುತ್ತೆ, ಈ ಒಂದು ಜನ್ಮದಲ್ಲಿ ಒಂದು ಮೀನಾಗೋ ಮೊಸಳೆ ಆಗೋ ಯಾವುದೋ ಒಂದು, ಅದು ಹಲವಾರು ಕರ್ಮಗಳು ಅದು ಮಿಶ್ರಣದಿಂದ ಆಗುತ್ತೆ, ಒಂದು ದೇಹನ ಪಡ್ಕೊಂತೀನಿ. ಆ ಮರಣ ಅದೆಲ್ಲ ಆದ ನಂತರ ಮತ್ತೊಮ್ಮೆ ಮರಣವನ್ನು ಹೊಂದಿ ಒಂದು ಪಕ್ಷಿಯ ಒಂದು ಜೀವನವನ್ನು ಪಡ್ಕೊಂತೀನಿ. ಈ ರೀತಿ ಒಂದೇ ಜನ್ಮದಲ್ಲಿರುವಂತಹ ಕೋರಿಕೆಗಳಿಗೆ ಸಾವಿರಾರು ಜನ್ಮಗಳು ತಾಳ್ಬೇಕಾಗುತ್ತೆ. Yes. In this way, one is going through one cycle of birth and death after another without liberation. ಈ ರೀತಿಯಾಗಿ ಪ್ರತಿಯೊಬ್ರು ಏನಾಗ್ತಾ ಇದೆ ಅವ್ರ ಜೀವನ, ಹಲವಾರು ಜನ್ಮಗಳು ಆ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಲ್ಕೊಂಡಿದ್ದಾರೆ. ಒಂದೇ ಜನ್ಮದಲ್ಲಿ ಮಾಡುವ ಕೋರಿಕೆಗಳು ಏನಿದೆ ಅದರ ಅನುಗುಣವಾಗಿ ಹಲವಾರು ಜನ್ಮಗಳನ್ನ ತಾಳ್ತಾರೆ. ಇವಾಗ ಹಲವಾರು ಜನ್ಮಗಳು ದಾಟ್ಕೊಂಡ್ ಬರುವಾಗ ಆ ಜನ್ಮದಲ್ಲಿ ಇನ್ನು ಹಲವಾರು ಕೋರಿಕೆಗಳು ಶೇಖರಣೆ ಆಗಿರುತ್ತೆ. ಮತ್ತೊಮ್ಮೆ ಇನ್ನು ಸಾವಿರಾರು ಜನ್ಮಗಳು, ಆ ಸಾವಿರಾರು ಜನ್ಮಗಳು ದಾಟೋ ಅಷ್ಟೊತ್ತಿಗೆ ಇನ್ನು ಕೋಟ್ಯಾಂತರ ಜನ್ಮಗಳು ತಾಳುವಷ್ಟು ಬಾಕಿ ನಾವು ಇಟ್ಟಿರ್ತೀವಿ, ಪ್ರತಿಯೊಬ್ಬರು ಅಷ್ಟೇ. ಆ ಕಾರಣ ಆತನಿಗೆ ಮುಕ್ತಿ ಅನ್ನೋದೇ ಇಲ್ಲದೆ ಆಗ್ಬಿಡುತ್ತೆ. ಹಲವಾರು ಕೋರಿಕೆಗಳನ್ನ ಇಟ್ಕೊಂಡು ಹಲವಾರು ಇದನ್ನ ಮಾಡ್ತಾ ಮುಕ್ತಿ ಅನ್ನೋದೇ ಇಲ್ಲದೆ. This cycle of birth and death does not support unnecessary murder, slaughter and war. ಈ ಒಂದು ಜನ್ಮ ವೃತ್ತಿ ಅನ್ನೋದನ್ನ ಇದು ಯಾವುದು ಪ್ರೋತ್ಸಾಹಿಸೋದಿಲ್ಲ. ಯಾವುದನ್ನ ಒಬ್ಬನ ಕೊಲೆ ಮಾಡೋದಕ್ಕೆ ಪ್ರೋತ್ಸಾಹಿಸೋದಿಲ್ಲ, ಯುದ್ಧಕ್ಕೆ ಪ್ರೋತ್ಸಾಹಿಸೋದಿಲ್ಲ, ಇಲ್ಲ ಅಂದ್ರೆ ಈ ಒಂದು ಕಸಾಯಿಖಾನೆ ನಡೆಸೋದಕ್ಕೂ ಪ್ರೋತ್ಸಾಹಿಸೋದಿಲ್ಲ. ಅದನ್ನು ಸ್ಪಷ್ಟವಾಗಿರ್ಬೇಕು. ಬಟ್ at the same time, violence and war are inevitable factors in human society for keeping law and order. ಎಷ್ಟು ಮುಖ್ಯವಾದ ಮಾತು ನೋಡಿ. ಹಿಂಸೆ ಖಂಡಿತ ಅಗತ್ಯವಾದದ್ದು, ಯುದ್ಧ ಅಗತ್ಯವಾದದ್ದು. ಏನಕ್ಕೆ ಯಾರಾದ್ರೂ ಹೇಳ್ತಾರೆ ಹಿಂಸೆ ಯುದ್ಧ ಎಲ್ಲ ಅಗತ್ಯವಾದದ್ದು ಏನಕ್ಕೆ? ಏನಕ್ಕೆ? ಹರೇ ಕೃಷ್ಣ ಪ್ರಭು, ಅಧರ್ಮ ಹೆಚ್ಚಿಗೆ ಆದಾಗ ಅದನ್ನ ಕಂಟ್ರೋಲಿಗೆ ತರಲಿಕ್ಕೆ ಧರ್ಮಾನುಸಾರ ಯುದ್ಧ ಮಾಡಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ, ಹಿಂಸೆಯನ್ನು ಮಾಡಿ. ನೋಡಿ, ಹಿಂಸೆ ಅನ್ನೋದು ಎಷ್ಟು ಅವಶ್ಯಕತೆ. ಕೀಪಿಂಗ್ ಲಾ ಅಂಡ್ ಆರ್ಡರ್. ಉದಾಹರಣೆಗೆ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ನನ್ನನ್ನು ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಮಾಡಿದ್ರೆ ಅವ್ರಿಗೆ ಈ ಒಂದು ಶಿಕ್ಷೆ ಇದೆ ಅಂದಿದ ತಕ್ಷಣನೇ ನನ್ನ ಹಾನಿ ಮಾಡೋದಕ್ಕೆ ಹಿಂಜರಿತಾರೆ. ಯಾಕಂದ್ರೆ
ಕ್ರೂರಿಗಳು ಅನ್ನೋದು ಇರ್ತಾರೆ, ಅಧರ್ಮಿಗಳು ಅನ್ನೋರು ಇರ್ತಾರೆ. ಆದ ಕಾರಣ ಹಿಂಸೆ ಅನ್ನೋದು ಅಗತ್ಯವಾದದ್ದು ಸಮಾಜಕ್ಕೆ. ನಮ್ಮ ಭಾರತ ದೇಶಕ್ಕೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಬರಲಿಲ್ಲ. ಮೂರ್ಖತ್ವ, ಅದು ಮೂಢನಂಬಿಕೆ. ಅಜ್ಞಾನದಲ್ಲಿ ಜೀವಿಸ್ತಿದ್ವಿ, ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂದ್ಬಿಡ್ತು ಅಂತ. ಆ ಒಂದು ಬ್ರಿಟಿಷರು ಎಷ್ಟು ಹಿಂಸಾಳುಗಳಾಗಿದ್ರು ಗೊತ್ತಾ, ಎಷ್ಟು ಹಿಂಸೆ ಕೊಡ್ತಿದ್ರು. ಗೋವಾದಲ್ಲಿ ಹೋಗಿ ನೋಡಿ, ಎಷ್ಟು ಜನರ ಒಂದು ಮತವನ್ನು ಬದಲಾಯಿಸೋದಕ್ಕೆ ಎಷ್ಟು ಜನರ ಕೈಗಳನ್ನ ಕತ್ತರಿಸಿದ್ದಾರೆ, ಎಂತೆಂತ ಚಿತ್ರ ಹಿಂಸೆಗಳನ್ನ ಮಾಡಿದ್ದಾರೆ. ಕೆಲವೊಂದು ಇದನ್ನೆಲ್ಲ ಕೇಳುವಾಗ ಯಾವ ರೀತಿ ಇತ್ತು, ಕೆಲವೊಂದು ಹೆಣ್ಮಕ್ಳನ್ನ ನಗ್ನವಾಗಿ ಮಾಡಿ ಕೆಳಗಿಂದ ಅವ್ರಿಗೆ ಸೂಲವನ್ನು ತಲೆವರೆಗೂ ಬರೋ ರೀತಿಯಲ್ಲಿ ಮಾಡ್ತಿದ್ರು. ಏನಕ್ಕೆ? ಆ ಕುಟುಂಬಸ್ಥರೆಲ್ಲ ಈ ಒಂದು ಮತವನ್ನು ಬದಲಾಯಿಸೋದಕ್ಕೋಸ್ಕರ. ನಮ್ಮ ಸನಾತನ ಧರ್ಮವನ್ನು ಹೆಂಗೋ ಹಾಳು ಮಾಡಬೇಕು, ನಾಶ ಮಾಡಬೇಕು ಒಂದೇ ಅವ್ರ ಗುರಿಯಾಗಿತ್ತು. ಅಂತವರು ಅಹಿಂಸೆಗೋಸ್ಕರ ಸೋತು ಬಿಟ್ಟು ಹೋದ್ರ? ಎಂಥ ಒಂದು ಅಜ್ಞಾನ ಅದು ಅಲ್ವಾ? ಸರಿ, ಕೆಲವೊಮ್ಮೆ ಅದನ್ನ ನಂಬಿಸ್ತಾರೆ, ನಾವು ಅದನ್ನ ನಂಬ್ತೀವಿ. ಯಾಕಂದ್ರೆ ನಾವು ಅಜ್ಞಾನಿಗಳಾಗಿದ್ದೀವಿ. ಆದ್ರೆ ಜ್ಞಾನದಲ್ಲಿದ್ರೆ ಖಂಡಿತ ನಮ್ಮನ್ನ ಯಾರು ಮೋಸ ಮಾಡಕ್ ಆಗಲ್ಲ. ಅದೊಂದು ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ. ಯಾವಾಗ ನನಗೆ ಭಗವದ್ಗೀತೆ ಜ್ಞಾನ ಇದೆ, ಖಂಡಿತ ಇಡೀ ಸೃಷ್ಟಿಯಲ್ಲಿ ನನ್ನ ಯಾರು ಮೋಸ ಮಾಡಕ್ಕಾಗಲ್ಲ. ಎಷ್ಟೇ ಸುಳ್ಳಾಗಿರ್ಬೋದು, ಎಂಥದೇ ಆಗಿರ್, ಇಡೀ ಪ್ರಪಂಚ 10 ಜನ ಸರಿ ಅಂತಿದ್ರು ನಮಗ್ ಮಾತ್ರ ಎಲ್ಲೋ ಒಂದ್ ಜಾಗದಲ್ಲಿ ಟ್ರಿಗರ್ ಹೊಡಿತಾ ಇರುತ್ತೆ. ಇಲ್ಲ, ಇದು ಸರಿಯಾಗಿರಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ಒಳಗಡೆ ಪರಮಾತ್ಮ ಮಾತಾಡ್ತಾನೆ. ಭಕ್ತನ ಹತ್ರ ಮಾತ್ರನೇ ಪರಮಾತ್ಮ ಮಾತಾಡ್ತಾನೆ. ಆಕ್ಚುಲಿ ಪರಮಾತ್ಮ ಎಲ್ಲರ ಹತ್ರನೂ ಮಾತಾಡ್ತಾನೆ, ಅದು ಕೇಳಿಸ್ಕೊಳ್ಳುವ ಒಂದು ಅರ್ಹತೆ, ಪ್ರಜ್ಞೆ ಇರೋದಿಲ್ಲ. ಇದನ್ನೇ ಕೃಷ್ಣ 17ನೇ ಅಧ್ಯಾಯ ಬಂದಾಗ ಹೇಳ್ತಾನೆ. ಪ್ರತಿಯೊಂದು ಜೀವಿ ಹತ್ರನೂ ಭಗವಂತ ಹೇಳ್ತಾ ಇರ್ತಾನೆ. ಕೆಲವೊಮ್ಮೆ ಸತ್ವಗುಣದಲ್ಲಿ ಇರೋರು ಸಹ ಕೇಳಿಸೋದಿಲ್ಲ. ಶುದ್ಧ ಸತ್ವದಲ್ಲಿ ಹೋದಾಗ ಮಾತ್ರ ಪ್ರತಿ ಹೆಜ್ಜೆ, ಪ್ರತಿ ಉಸಿರು, ಪ್ರತಿ ಕಾರ್ಯ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಭಕ್ತನ ಮುಖಾಂತರ ಇಡೀ ಭಗವಂತನೇ ಆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. The battle of Kurukshetra being the will of the Supreme was an inevitable event. ನೋಡಿ ಪ್ರಭುಪಾದ ಎಷ್ಟು ಚೆನ್ನಾಗಿ ಎಲ್ಲಿ ಹೇಳ್ತಿದ್ದಾರೆ. ಆ ಒಂದು ಮಹಾಭಾರತದ ಯುದ್ಧ ಏನದು? ಭಗವಂತನ ಒಂದು ಇಚ್ಛೆ. ಅರ್ಜುನ ಇಚ್ಛೆ ಅಲ್ಲ. ಅರ್ಜುನ ಆಗಿರ್ಬೋದು, ಪಾಂಡವರು ಎಲ್ಲರೂ ಆಗಿರ್ಬೋದು, ಅವ್ರಿಗೆ ಯುದ್ಧ ಮಾಡ್ಬೇಕನ್ನೋ ಕೋರಿಕೆ ಇರ್ಲಿಲ್ಲ. ಆದ್ರೆ ಅದು ಕೃಷ್ಣನ ಇಚ್ಛೆ ಆಗಿತ್ತು. ಇಲ್ಲಿ ನೋಡ್ಬೋದು, ಅರ್ಜುನ ಯುದ್ಧ ಮಾಡಲ್ಲ ಅಂತಿದ್ದಾನೆ. ಅದು ಕೃಷ್ಣನ ಇಚ್ಛೆ. ನನಗೆಷ್ಟೇ ದುಃಖ ಆದ್ರೂ ಸರಿ, ಕೃಷ್ಣನ ನಿರ್ಧಾರ ಏನಿದೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲ್ಯನ ಕೃಷ್ಣಾನುಶೀಲನಂ. ಕೃಷ್ಣನಿಗೆ ತೃಪ್ತಿ ಮಾಡುವಂತ ಕಾರ್ಯ. ನನ್ನ ದ್ರೋಣಾಚಾರ್ಯನ ಭೀಷ್ಮನೆಲ್ಲ ಕೊಂದ್ರೆ ಕೃಷ್ಣನಿಗೆ ತೃಪ್ತಿ ಆಗುತ್ತೆ, ಸಂತೋಷ. ಇಂಥ ಭಕ್ತ ನಾನ್ ಯಾವಾಗ ಆಗೋದು? ಜಸ್ಟ್ ಯೋಚನೆ ಮಾಡಿ. ನಾನು ಯಾರನ್ನ ತುಂಬಾ ಪ್ರೀತಿಸ್ತಾ ಇರ್ತೀನಿ, ನನ್ನ ತಾಯಿನ, ನನ್ನ ಹೆಂಡತಿನ, ಮಕ್ಕಳನ್ನೇನೋ. ಕೃಷ್ಣ ಹೇಳ್ತಾನೆ, ಇವ್ರು ನೀನ್ ಕೊಂದು ಬಿಡೋದು. ಎಷ್ಟು ಜನರು ರೆಡಿಯಾಗಿದ್ದಾರೆ, ಜಯ ಕೃಷ್ಣನ್ಗೋಸ್ಕರ ನಾನು ಮಾಡ್ಬಿಡ್ತೇನೆ. ಸಾಧ್ಯ ಆಗುತ್ತಾ? ಅರ್ಜುನ ಸ್ಥಿತಿ ಆ ರೀತಿ ಇದ್ದಿತ್ತು. ಅದೇ ಕೊನೆಗೆ ಅರ್ಜುನ ಏನಂತಾನೆ, ಕೃಷ್ಣ ನೀನ್ ಏನ್ ಹೇಳ್ತೀಯ ಅದೇ ನಾನು. ಸೊ ನಿಜವಾದ ಭಕ್ತನಾದ್ರೆ ಆ ಮಟ್ಟಕ್ಕೆ ಬರಬೇಕು. So an inevitable event, and to fight for the right cause is the duty of a ಕ್ಷತ್ರಿಯ. ಕ್ಷತ್ರಿಯನದು ಕರ್ತವ್ಯ. ಭಗವಂತನ ಪ್ರತಿನಿಧಿ ಆಗಿದ್ದಾನೆ. ಸೊ ವರ್ಣಾಶ್ರಮದಲ್ಲಿ ಎಲ್ಲರೂ ಭಗವಂತನ ಪ್ರತಿನಿಧಿಗಳು. ಯಾವ್ಯಾವ ರೀತಿ? ಯಾರಾದ್ರೂ ಹೇಳ್ತೀರಾ? ಎಲ್ಲರೂ ಯಾವ ರೀತಿ ಪ್ರತಿನಿಧಿಗಳಾಗಿದ್ದಾರೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಚರ್ಚೆ ಮಾಡಿದ್ದೀವಿ ನಾವು ಹಲವಾರು ಬಾರಿ ಮಾಡಿದ್ದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಬ್ರಾಹ್ಮಣ ಗುರುವಾಗಿರ್ತಾರೆ, ಪ್ರಿಯ ರಾಜ ಆಗಿರ್ತಾರೆ, ಭಗವಂತನ ಪ್ರತಿನಿಧಿಯಾಗಿ. ವೈಶ್ಯ, ಶೂದ್ರ ಏನಾಗಿರ್ತಾನೆ? ಹೆಂಗ್ ಮಾಡ್ತಾರೆ ಕೆಲ್ಸ? ಅವರು ಶೂದ್ರ, ಅವರು ಕೆಲ್ಸ ಮಾಡ್ತಾರೆ. ವೈಶ್ಯ ಅವರು ವಾಣಿಜ್ಯ ಮಾಡ್ತಾರೆ. ಸೊ ಅವರು ಭಗವಂತನ ರೆಪ್ರೆಸೆಂಟೇಟಿವ್ ಇದನ್ನು ತೋರಿಸ್ತಾರೆ.
ಅದೇ ಹೆಂಗಾಗುತ್ತೆ? ಹರೇ ಕೃಷ್ಣ ಪ್ರಭು. ರಾಜ ಹೇಳಿ ಹೇಳಿ ಮತ್ತೆ. ಹರೇ ಕೃಷ್ಣ ಪ್ರಭು. ಬ್ರಾಹ್ಮಣ ಬಂದು ಭಗವಂತನ ತಲೆ ಅಂದ್ರೆ ಎಲ್ಲಾರ್ಗು ಮಾರ್ಗದರ್ಶನ ಕೊಡ್ತಾರೆ ಪ್ರಭು. ಜನರಿಗೆ, ರಾಜಗೆ ಯಾವ ರೀತಿ ಎಲ್ಲ ಧರ್ಮದ ದಾರಿಯಲ್ಲಿ ಯಾವ ರೀತಿ ಹೋಗ್ಬೇಕಂತ. ಕ್ಷತ್ರಿಯ ಅಂದ್ರೆ ರಾಜ ಬಂದು ಎಲ್ಲಾರ್ನು ಪ್ರೊಟೆಕ್ಷನ್ ಮಾಡ್ತಾರೆ, ಅಂದ್ರೆ ಭಗವಂತನ ಕೈ ಆಗಿರ್ತಾರೆ ಇವರು. ಅಂದ್ರೆ ಎಲ್ಲಾರ್ಗು ಪ್ರೊಟೆಕ್ಷನ್ ಮಾಡ್ತಾರೆ. ವೈಶ್ಯ ಬಂದ್ರು ಎಲ್ಲಾರ್ಗು ಅಂದ್ರೆ ಏನು ಫುಡ್ ಪ್ರೊವೈಡ್ ಮಾಡ್ತಾರೆ, ಅಥವಾ ಅವ್ರಿಗೆ ಎಲ್ಲ ಅನುಕೂಲತೆ ನೋಡ್ಕೊಂತಾರೆ ಪ್ರಭು. ಅವರು ಭಗವಂತನ ಹೊಟ್ಟೆ ಆಗಿರ್ತಾರೆ. ಆಮೇಲೆ ಶೂದ್ರ ಬಂದು ಭಗವಂತನ ಕಾಲ ಅಂದ್ರೆ ಎಲ್ಲಾರ್ದು ಸೇವಕರಾಗಿರ್ತಾರೆ. ಸೊ ಬ್ರಾಹ್ಮಣ ಭಗವಂತನ ತಲೆ ಅಂದ್ರೆ ಎಲ್ಲರಿಗೂ ಮಾರ್ಗದರ್ಶನ ಕೊಡು. ನಂತರ ಕ್ಷತ್ರಿಯ ಹೆಂಗ್ ಭಗವಂತನ ಒಂದು ಪ್ರತಿನಿಧಿ ಆಗಿದ್ದಾನೆ, ಭಗವಂತನ ಭುಜಿಗಳಾಗಿದ್ದಾನೆ, ಎಲ್ಲರಿಗೂ ರಕ್ಷಣೆ ಕೊಡುವವನಾಗಿರ್ಬೇಕು, ಅವಾಗ ಭಗವಂತನ ಪ್ರತಿನಿಧಿ ಆಗಿರ್ತಾನೆ. ವೈಶ್ಯನಾಥವನು ಭಗವಂತನ ಹೊಟ್ಟೆಯನ್ನು ಪ್ರತಿನಿಧಿಸ್ತಾ ಇದ್ದಾನೆ, ಅಂದ್ರೆ ಎಲ್ಲರಿಗೂ ಆಹಾರ ಕೊಡುವವನು ವೈಶ್ಯನಾಗಿರ್ತಾನೆ. ಇಡೀ ಸಮಾಜ ಸುಗಮವಾಗಿ ನಡಿಬೇಕು ಅಂದ್ರೆ ಅದು ಶೂದ್ರನಿಂದ ಸಾಧ್ಯ. ಆದ ಕಾರಣ ಈ 3 ವರ್ಣಗಳು ಸರಿಯಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಶೂದ್ರನ ನಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರುವ ಎಲ್ಲಾ ರೀತಿಯ ಸೇವೆಯನ್ನ ಮಾಡ್ತಾ, ಅವ್ರಿಗೆ ಬೇಕಾಗಿರುವ ಎಲ್ಲಾ ರೀತಿಯ ಸೌಲಭ್ಯಗಳು ಎಲ್ಲವನ್ನು ಮಾಡ್ತಾರೆ. ಈ ರೀತಿ ಎಲ್ಲರೂ ಭಗವಂತನ ಒಂದು ಕಾರ್ಯವನ್ನ ಮಾಡ್ತಿದ್ದಾರೆ. ಬ್ರಾಹ್ಮಣ ಏನ್ ಹೇಳ್ತೇನೆ, ಕ್ಷತ್ರಿಯನ್ ಏನ್ ಹೇಳ್ತೇನೆ, ವೈಶ್ಯನ್ ಏನ್ ಹೇಳ್ತೇನೆ, ಅವ್ರು ಜಸ್ಟ್ ತಲೆ ಓಡಿಸ್ತಾ ಇದ್ದಾರೆ, ಅದನ್ನ ಕಾರ್ಯರೂಪಕ್ಕೆ ತರೋವನು ಶೂದ್ರ. ಸೊ ಈ ರೀತಿ ಸಮಾಜ ಏನಾಗ್ತಾ ಇದೆ, ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಅವರವರ ಕರ್ತವ್ಯನ ಮಾಡ್ತಾನೆ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಈ ರೀತಿ ಕ್ಷತ್ರಿಯನ ಕರ್ತವ್ಯ ಏನು, ಅದನ್ನ ಮಾಡಬೇಕು. ನಿನ್ನ ಕರ್ತವ್ಯ ಹೀನನಾಗಬೇಡ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. Why should Arjuna be afraid or aggrieved at the death of his relative since he was discharging his proper duty? ಹೀಗಿರುವಾಗ ಅರ್ಜುನ ಯಾಕೆ ಹೆದರ್ಬೇಕು, ಯಾಕೆ ದುಃಖಿಸ್ಬೇಕು, ಯಾಕೆ ಹೆದರ್ಬೇಕು? ತನ್ನ ಕರ್ತವ್ಯವನ್ನು ಮಾಡುವಾಗ ಯಾಕೆ ಈ ರೀತಿ ಇರಬೇಕು ಅನ್ನೋದೊಂದು ಪ್ರಶ್ನೆ. He did not deserve to break the law, thereby becoming subjected to the reactions of sinful acts. ಸೊ ಏನೋ ಒಂದು ಕಾರ್ಯ ಮಾಡಿದಾಗ ಅದಕ್ಕೆ ಒಂದು ಫಲಿತಾಂಶ ಅನ್ನೋದು ಬರುತ್ತೆ. ಸೊ ಇವಾಗ ಅದು ಪಾಪಕೃತ್ಯವಾದ ಫಲಿತಾಂಶಗಳನ್ನ ಕೊಡುತ್ತೆ. ಪಾಪದ ಒಂದು ಫಲಿತಾಂಶ ಯಾವಾಗ ಬರುತ್ತೆ, ಯಾವ ಕಾರ್ಯಕ್ಕೆ ಬರುತ್ತೆ ಅನ್ನೋದು ಹೇಳ್ತೀರಾ? ಯಾವಾಗ ಬರುತ್ತೆ? ಅಧರ್ಮ ಮಾಡಿದ ಅಧರ್ಮ ಬೇರೆ. ಇನ್ನೊಂದು ಹೇಳೋರು ಸಾಧ್ಯ ಆದಷ್ಟು ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇರೆಯವರು ಪ್ರಶ್ನೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇನ್ನೊಂದ್ಸರಿ ಪ್ರಶ್ನೆ ಹೇಳಿ ಪ್ರಭು. Why should Arjuna be afraid or aggrieved at the death of his relatives since he was discharging his proper duty? ಆತನ ಒಂದು ಕರ್ತವ್ಯ ಅನ್ನೋದನ್ನ ಮಾಡ್ತಿದ್ದಾನೆ ಆತ. ಇದರಿಂದ ಒಂದು ಭಯ ಅನ್ನೋದು ಆತನಿಗೆ ಬರ್ತಾ ಇದೆ. ಏನ್ ಭಯ? He did not deserve to break the law. ನಿಯಮ ಅನ್ನೋದೇನಿದೆ, ಕಾನೂನು ಏನಿದೆ, ಅದನ್ನ ಮುರಿಯೋದಿಕ್ಕೆ ಆತನಿಗೆ ಇಷ್ಟ ಇಲ್ಲ. Thereby becoming subjected to the reactions of sinful acts. ಈ ರೀತಿಯಾಗಿ ಪಾಪದ ಕೃತ್ಯಗಳನ್ನ ಮಾಡೋ ರೀತಿಯಲ್ಲಿ ಆಗುತ್ತಲ್ಲ, ಪಾಪವನ್ನು ಮಾಡ್ತೀನಿ, ನಿಯಮನ ನಾನು ಮುರಿತಿದ್ದೀನಿ, ಕಾನೂನನ್ನ ಮುರಿದು ಒಂದು ಕಾರ್ಯವನ್ನ ಮಾಡ್ತೀನಿ, ಇದನ್ನ ನನಗೆ ಪಾಪ ಬರುತ್ತೆ. ಆದ ಕಾರಣ ಆತ ಹೆದರ್ತಾ ಇದ್ದ. ಪಾಪ ಅಂದ್ರೆ ಏನು, ಯಾವ ರೀತಿ ಬರುತ್ತೆ ಪಾಪ? ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ಆತ ಕ್ಷತ್ರಿಯನಾಗಿರ್ತಾನೆ ಪ್ರಭುಜಿ. ಕ್ಷತ್ರಿಯನಾದ್ರೂ ಸುತ್ತ ಯುದ್ಧ ಮಾಡಿ ಅವ್ರನ್ನ ಸಾಯಿಸೋದಕ್ಕೆ ಹೆದರ್ತಾ ಇರ್ತಾನೆ. ಅದರಿಂದ ಅವ್ರನ್ನ ಸಾಯಿಸ್ಬಿಟ್ರೆ ಸ್ವಂತ ಜನನ ಸಾಯಿಸಿದಾಗ ಪಾಪ ಬರುತ್ತೆ ಅಂತ ಒಂದು
ಭ್ರಮೆನಲ್ಲಿ ಮತ್ತೆ ಅಜ್ಞಾನದಲ್ಲಿರೋದ್ರಿಂದ ಈ ರೀತಿಯಾಗಿ ಹೇಳ್ತಾರೆ. ಇವಾಗ ಎಲ್ಲಾರು ಅರ್ಜುನ ಪಾಪ ಬರಲ್ವಾ? ಬರುತ್ತೆ ಪ್ರಭು, ಬಟ್ ಆತ ಕ್ಷತ್ರಿಯನಾಗಿ ತನ್ನ ವೃತ್ತಿ ಧರ್ಮನ ಮಾಡ್ಲೇಬೇಕಲ್ಲ. ಆತ ಯಾರನ್ನು ನೋಡೋ ಹಾಗಿಲ್ಲ. ಈಗ ತಾನೇ ಹೇಳಿದ್ರಿ ಕ್ಷತ್ರಿಯನಾಗಿ ಏನ್ ಬೇಕಾದ್ರೂ ಮಾಡ್ಬೋದಾ? ಬಟ್ ಯುದ್ಧದಲ್ಲಿ ನೋಡೋಕ್ ಆಗೋದಿಲ್ಲ ಪ್ರಭುಜಿ ಆತರ. ಇವಾಗ ಲೋಕಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಸೊ ಯಾವ ರೀತಿ ಪ್ರಭು ಆ ಸಮಯ ಯೋಚನಾ ಶಕ್ತಿ ಆತಂದು ಆತರ ಇತ್ತು ಪ್ರಭು, ಆ ಸಮಯಕ್ಕೆ ತಕ್ಕಂತೆ ಇರ್ಲಿಲ್ಲ, ಅದಕ್ಕೆ ಪಾಪ ಅನ್ಕೊಳ್ತಾನೆ. ಭೌತಿಕವಾಗಿ ಯೋಚನೆ ಮಾಡ್ತಾರೆ. ಇವಾಗ ನಮ್ ಪ್ರಕಾರ ಆಯ್ತು, ನಮಗೆಲ್ಲ ಭಗವದ್ಗೀತೆ ಗೊತ್ತು. ಅರ್ಜುನ ಯುದ್ಧ ಮಾಡ್ಬೇಕಾಗಿತ್ತ? ತನ್ನ ಸ್ವಂತ ಕ್ಷತ್ರಿಯನಾಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಗುರುಗಳನ್ನು ಕೊಳ್ಬೇಕಾಗಿತ್ತ? ತನ್ನ ಒಂದು ಬದುಕಿಗೆ ಜೀವನಕ್ಕೆ ಆಧಾರವಾಗಿದ್ದ ತಾತನವ್ರನ್ನ ಕೊಲ್ಬೇಕಾಗಿತ್ತ? ಅವಶ್ಯಕತೆ ಇರ್ಲಿಲ್ಲ ಪ್ರಭು. ಅವ್ರು ಸಂಧಾನ ಮಾಡ್ಕೊಂಡೋಗ್ ಬಂದಾಗ ಅವ್ರ ಅಪ್ರೂವ್ ಆಗಿದ್ರೆ ಇಲ್ಲಿ ಇಷ್ಟೊಂದು ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ಲ. ಆಯ್ತು, ಹರೇ ಕೃಷ್ಣ ಪ್ರಭು. ಇವಾಗ ದುರ್ಯೋಧನ ಒಂದು ಇದರಿಂದ ಅಸೂಯೆಯಿಂದ ಆಗಿಲ್ಲ. ಇವಾಗ ಅದಕ್ಕೋಸ್ಕರ ನಾನು ಭೀಷ್ಮರನ್ನ ದ್ರೋಣನ್ನ ಕೊಲ್ಬೇಕಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಅವರು ಭೀಷ್ಮ ಆಗ್ಲಿ ದ್ರೋಣಾಚಾರ್ಯರಾಗ್ಲಿ ಅವ್ರನ್ನ ಕೊಲ್ಲಬಾರ್ದು ಅನ್ನೋದಕ್ಕೆ ಅವರು ಅಧರ್ಮದ ಪಕ್ಷವನ್ನ ವಹಿಸಿದ್ರು ಪ್ರಭು. ಯಾರೇ ಆಗ್ಲಿ ನ್ಯಾಯದ ಪಕ್ಷದಲ್ಲಿ ಮತ್ತೆ ಧರ್ಮವನ್ನ ಸಂಸ್ಥಾಪನೆ ಮಾಡ್ಬೇಕು. ಅವರು ಶತ್ರು ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಯಾರೇ ಆಗಿದ್ರು ಕೂಡ ನಾವು ಧರ್ಮದ ಪರಿಪಾಲನೆ ಮಾಡ್ಬೇಕು. ಆ ದೃಷ್ಟಿಯಿಂದ ಅರ್ಜುನ ಯುದ್ಧವನ್ನ ಮಾಡ್ಲೇಬೇಕಾಗಿತ್ತು. ಮತ್ತೆ ಇವರು ದ್ರೋಣಾಚಾರ್ಯರು ಮತ್ತೆ ಭೀಷ್ಮ ಅವರೆಲ್ಲರೂ ಕೂಡ ಅಧರ್ಮವನ್ನ ಅದಕ್ಕೆ ಸಾಥ್ ಕೊಡ್ತಾ ಇದ್ರು. ಹಂಗಾಗಿ ಅವ್ರು ಮಾಡಿದ್ದು ತಪ್ಪು ಅಂತ ಅನ್ಕೊಳ್ತೀವಿ. ಕರೆಕ್ಟು. ನೋಡಿ ಏನಾಗುತ್ತೆ, ಇದು ನಮ್ ಜೀವನದಲ್ಲಿ ಹಂಗೆ ನಮ್ಮನ್ನ ಡಿವೇಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆಲ್ಲೂ ಒಂಚೂರು ಜಾಗ್ರತೆ ಆಗಿರ್ಬೇಕು. ಇವಾಗ ಅರ್ಜುನ ಯುದ್ಧ ಮಾಡಿದ್ರೆ, ಭಗವದ್ಗೀತೆ ಇಲ್ಲದೇನೆ ಆತ ಯುದ್ಧ ಮಾಡಿ ಕ್ಷತ್ರಿಯನ ಒಂದು ಧರ್ಮವನ್ನು ಪಾಲನೆ ಮಾಡಿದ್ರೆ, ಮತ್ತೆ ದ್ರೋಣ ಭೀಷ್ಮನೆಲ್ಲ ಕೊಂದಿದ್ರೆ ಅದು ಸರಿಯಾಗಿರ್ತಾ ಇತ್ತು, ಸರಿಯಾಗಿರ್ತಿರ್ಲಿಲ್ವಾ? ಬಟ್ ಅಲ್ಲಿ ಭಗವಂತ ಅನುಮತಿ ಕೊಡ್ಲಿಲ್ವಲ್ಲ ಯಾವಾಗ? ಸರಿಯಾಗಿರ್ತಿತ್ತು ಪ್ರಭು. ಯಾಕಂದ್ರೆ ಅರ್ಜುನ ಆ ಸ್ಥಿತಿಯಲ್ಲಿ ಮಾಯೆ ಒಂದು ಭ್ರಮೆಗೆ ಒಳಗಾಗಿದ್ದಾನೆ. ಬಟ್ ನಾವು ಹಂಗೆ ಯೋಚನೆ ಮಾಡಿದ್ರೆ ಸರಿಯಾಗಿ ಇರ್ತಿತ್ತು ಪ್ರಭು, ಮಾಡ್ಬೇಕಾಗಿತ್ತು ಯುದ್ಧ ಅನ್ನೋ ತರ. ಅಂದ್ರೆ ಭಗವದ್ಗೀತೆಯನ್ನು ಇಲ್ಲದೇನೆ ಮಾಡಿದ್ರು ಸರಿನೇ, ಆತನ ಕರ್ತವ್ಯ ಆಗಿತ್ತು ಅಂತೀರ? ಹೌದು ಪ್ರಭು. ಅವ್ನು ಕ್ಷತ್ರಿಯ ಆಗಿದ್ದ, ನಾರ್ಮಲ್ ಆಗಿದ್ರು ಕೂಡ ಭಗವದ್ಗೀತೆ ಇದ್ದೇನೆ ಅವ್ನು ಕ್ಷತ್ರಿಯ ಕ್ಷತ್ರಿಯ ಆಗಿ ಅವನ್ ಡ್ಯೂಟಿ ಅವ್ನ್ ಮಾಡ್ಲೇಬೇಕಾಗಿತ್ತು. ಇಲ್ಲ, ತಪ್ಪು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ ಹೇಳಿ. ಹರೇ ಕೃಷ್ಣ ಪ್ರಭು, ಮನುಷ್ಯ ಹುಟ್ಟಿದ್ಮೇಲೆ ಸಾಯಲೇಬೇಕಲ್ಲ ಪ್ರಭು. ಅದಕ್ಕೋಸ್ಕರ ಸಾಯೋದಕ್ಕೆ ಒಂದು ಕಾರಣ ಬೇಕು. ಅದು ಅರ್ಜುನನ್ ಮೂಲಕ ಭಗವಂತ ಕೊಡ್ತಾ ಇದ್ದಾನೆ ಅಷ್ಟೇ ಪ್ರಭು. ಸೊ ನಮ್ಮ ಮನೇಲೂ ಅಷ್ಟೇ, ನಮ್ ತಾತ ಇದಾರೆ, ಹೆಂಗಿದ್ರು ಸಾಯ್ಲೇಬೇಕಲ್ಲ, ಯಾವ್ದೋ ಒಂದ್ ರೀತಿಯಲ್ಲಿ ಸಾಯ್ಬೇಕು. ನಾನೇ ಸಾಯಿಸ್ಬಿಟ್ರೆ ಸರಿ ಇರ್ತಲ್ಲ. ಅದು ಭಗವಂತನಿಗೆ ಅದು ಗೊತ್ತಿರುತ್ತೆ ಪ್ರಭು, ಅವ್ರಿಗೆ ಆಯುಸ್ ಮುಗ್ದಿರುತ್ತೆ ಅಂತ. ಅದಕ್ಕೋಸ್ಕರ ಮನುಷ್ಯ ನಾವು ಮಾಡಿರೋ ಕರ್ಮಗಳು ಮುಗ್ದಾಗ ನಮ್ಗೆ ಅದು ಬಂದೇ ಬರುತ್ತಲ್ಲ ಪ್ರಭು. ಇವಾಗ ಭಗವದ್ಗೀತೆ ಇಲ್ಲದೇನೆ ಈತನಿಗೆ ಇವಾಗ ಗೊಂದಲದಲ್ಲಿ ಬಂದ, ಪ್ರಶ್ನೆ ಕೇಳ್ದ ಯಾರೋ ಅರ್ಜುನ. ಇವಾಗ ಕೇಳಲಿಲ್ಲ, ಪ್ರಶ್ನೆನೇ ಕೇಳಲಿಲ್ಲ. ಅದೇ ಪರಿಪೂರ್ಣ ಜ್ಞಾನದಲ್ಲಿದ್ದ ಇದ್ದು ಇವಾಗ ಯುದ್ಧ ಮಾಡಿ ತಾತನವನ್ನ ಗುರುಗಳನ್ನೆಲ್ಲಾನು ಇವಾಗ ಏನ್ ಮಾಡಿದ್ದಾನೆ ಅದೇ ರೀತಿನೇ ಭಗವದ್ಗೀತೆ ಇಲ್ಲದೇನೆ ಮಾಡಿದ್ರೆ ಅದು ಸರಿಯಾಗಿರುತ್ತೆ, ತಪ್ಪಾಗಿರ್ತಾ ಇತ್ತ? ಅಷ್ಟೇ. ತಪ್ಪಾಗಿರ್ತೈತೆ ಪ್ರಭು. ಯಾಕೆ? ಅದು ಕೃಷ್ಣನಲ್ಲಿ ಆಗ್ಬೇಕಾಗಿತ್ತಲ್ಲ ಪ್ರಭು. ಕೃಷ್ಣ ಪ್ರಭು, ಕೃಷ್ಣಲ್ಲಿ ಆಗ್ಬೇಕಾಗಿತ್ತು. ಮತ್ತೆ ಅಧರ್ಮವನ್ನ ಶ್ರೀಜಿ ಪ್ರಭು ಮಾತಾಡ್ತಿದ್ದಾರೆ, ಅವ್ರು ಹೇಳಿ. ಪ್ರಭು, ಅರ್ಜುನ ನಾಟ್ ಕನ್ವಿನ್ಸ್ಡ್, ಒಪ್ಕೊಂಡಿಲ್ಲ ಪ್ರಭು. ಯಾವಾಗ ಭಗವಂತ ಹೇಳ್ತಾ ನೀನೇನು ಅವ್ರನ್ನ ಸಾಯಿಸ್ತಾ ಇಲ್ಲ, ಅವ್ರನ್ನೇನು ಕೊಲ್ತಾ ಇಲ್ಲ, ನೀನು ನಾನು ಆಲ್ರೆಡಿ ಅವ್ರನ್ನ ಕೊಂದಿದ್ದೀನಿ ಅಂತ ಹೇಳಿದ್ಮೇಲೆ ದೆನ್ ಅವ್ರು ಸ್ವಲ್ಪ ರಿಯಲೈಸ್ ಮಾಡ್ಕೊಂಡು, ನಾನೇನು ಸುಮ್ಮನೆ ನೆಪಕ್ ಮಾತ್ರ ಮಾಡ್ತಾ ಇರೋದು ಅಷ್ಟೇ. ಈಗ ಭಗವಂತ ಆಲ್ರೆಡಿ ಹೇಳ್ಕೊಂಡು. ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಇವಾಗ ಕೃಷ್ಣ ಬಂದ್ಬಿಟ್ಟು ಅರ್ಜುನ ಆ ಒಂದು ಗೊಂದಲದಲ್ಲಿ ನಿಲ್ಸಿದ, ಆದ ಕಾರಣ ಆದ ಪ್ರಶ್ನೆಗಳನ್ನ ಕೇಳಿ ಹಿಂಗೆಲ್ಲ ಆಗಿ ಭಗವದ್ಗೀತೆ ಅನ್ನೋದು ಬಂತು, ನಂತರ ಯುದ್ಧ ಆಯ್ತು. ಇವಾಗ ಗೊಂದಲದಲ್ಲಿ ಇಲ್ಲದೇನೆ ಆತ ಯುದ್ಧ ಮಾಡಿ ಸೇಮ್ ಇವಾಗ ಏನ್ ಮಾಡ್ದ ಅದನ್ನೇ ಮಾಡಿದ್ರೆ
ಅದು ಸರಿಯಾಗಿರ್ತಾ ಇತ್ತ ತಪ್ಪಾಗಿರ್ತಿತ್ತ? ಅದು ಜನಗಳಿಗೆ ತಪ್ಪು ಅನಿಸ್ತಾ ಇತ್ತು, ಎಲ್ರಿಗೂ ತಪ್ಪು ಅನಿಸ್ತಾ ಇತ್ತು. ಬಟ್ ಅದು ಸರಿನೇ. ಬಟ್ ಅದು ಮಾಡಿದ್ ಸರಿನೇ. ಯಾಕಂದ್ರೆ ಪ್ರಭು ಬೆಳೆ ನಾವು ಬೆಳೀತಾ ಇರ್ಬೇಕಾದ್ರೆ ನೀವೇ ಹೇಳ್ದಂಗೆ ಕಳೆ ಜಾಸ್ತಿ ಇರುತ್ತೆ, ಕಳೆನೂ ಸ್ವಲ್ಪ ಮುದ್ದಾಗಿ ಇರುತ್ತೆ, ತುಂಬಾ ಅಟ್ಯಾಚ್ ಆಗಿರುತ್ತೆ ಅದಕ್ಕೆ. ಅದನ್ನ ಕಳೆ ಕೀಳ್ತೀರಿ. ಅದೇ ತರ ಒಂದು ಬಾಳೆ ಮರ ಯಾರು ಬೆಳೆಸ್ತಾರೋ ಅಕ್ಕಪಕ್ಕದಲ್ಲಿ ಬಾಳೆ ಸಸಿಗಳು ಬರ್ತಾ ಇರುತ್ತೆ, ಅದು ಬಾಳೆ ಮರನೇ. ಅದು ಬಿಟ್ರೆ ದೊಡ್ಡದಾಗುತ್ತೆ. ಅದನ್ನ ಸಣ್ಣದನ್ನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಅದನ್ನ. ಆದ್ರೆ ದೊಡ್ಡ ಒಂದು ಮರ ಮಾತ್ರ ಬಿಡ್ತಾರೆ, ಒಂದು ಬಾಳೆ ಮರ ಬಿಡ್ತಾರೆ, ಒಂದು ಗೊನೆ ಬದಲೆ ಅಂತ. ಸಣ್ಣ ಬರೋ ಗಿಡಗಳನ್ನ ಕಟ್ ಮಾಡ್ಬಿಡ್ತಾರೆ. ಆತರ ನೋಡ್ಕೊಂಡ್ರೆ ನಾವು ಇನ್ನೂ ತಪ್ಪು ಅಂತ ಹೇಳ್ಬೇಕಲ್ಲ ಪ್ರಭು. ಓಕೆ, ಬೇರೆಯವರು? ಸತ್ಯಪ್ರಕಾಶ್ ಪ್ರಭುಜಿ. ಎಸ್ ಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಪ್ರಭುಜಿ? ಹಾ, ಧರ್ಮ ನೆಲೆಯಾಗ್ಬೇಕು ಪ್ರಭುಜಿ, ಅಧರ್ಮ ಒಳಿಬೇಕು ಪ್ರಭುಜಿ. ಅದಕ್ಕೋಸ್ಕರ ಯುದ್ಧದಲ್ಲಿ ಅದು ಮಾಡ್ಲೇಬೇಕಿತ್ತು ಪ್ರಭುಜಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ನೀಟಾಗಿ. ಸೊ ಇವಾಗ ಅರ್ಜುನ ಏನಾದ್ರೂ ಯುದ್ಧ ಮಾಡಿದ್ರೆ ಸರಿನಾ ತಪ್ಪಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾಗಾಗಿ ಮಾಡ್ಲೇಬೇಕು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭು. ನಟರಾಜ್ ಪ್ರಭು. ಪ್ರಭುಜಿ ಏನಿಲ್ಲ, ಅಲ್ಲಿ ದುಷ್ಟ ಶಿಷ್ಟ ರಕ್ಷಣೆ ಆಗ್ಲೇಬೇಕಿತ್ತು. ಆಮೇಲೆ ಯಾವುದೇ ನಿಯಮ ಪಾಪ ಪುಣ್ಯ ಭಗವಂತ ನಿಚ್ಚಲ್ಲಿ ನಡೆಯಲ್ಲ ಪ್ರಭು, ನಡೀತಾ ಇಲ್ಲ. ಭಗವಂತ ಇಲ್ಲ ಅಂದ್ರು ಅದು ಏನೋ ಒಂದು ಶಕ್ತಿ ಬೇಕಲ್ಲ ಪ್ರಭು ನಡೆಯೋದಕ್ಕೋಸ್ಕರನ. ಆಮೇಲೆ 100 ಬೆಳೆ ಉಳ್ಸಕ ಒಂದ್ ಕಳೆ ತೆಗೆದು ದೊಡ್ಡದಲ್ಲ, ಅದು ಪಾಪನೇ ಅಲ್ಲ ಪ್ರಭು. ಇವಾಗ ಭೀಷ್ಮ ಮತ್ತೆ ದ್ರೋಣರು ದುಷ್ಟರ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಪ್ರಭು, ಅರ್ಜುನ ಅವನ್ ಮಾಡ್ತಾ ಇದ್ರೆ ಅದು ಫಲಿತಾಂಶ ಅವನಿಗೆ ಸೇರಿದ್ದು ಪ್ರಭು. ಇದು ಭಗವಂತ ಹೇಳ್ತಾರಲ್ವಾ, ಸೊ ಎರಡೂ ಅವ್ರಿಗೆ ಸೇರಲ್ಲ. ಅವನ್ ಕರ್ತವ್ಯನ ಮಾಡ್ತಾನೆ, ಎರಡೂ ಭಗವನ್ ಕೈಯಲ್ಲೇ ಇರುತ್ತೆ ಪ್ರಭು, ಅವನ್ಗೆ ಏನ್ ಸೇರಲ್ಲ ಅದು. ಓಕೆ ಮಾತಾಜಿ. ಇವಾಗ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಭಗವದ್ಗೀತೆ ಇಲ್ಲದೇನೆ ಆತ ಪರಿಪೂರ್ಣನಾಗಿ ಗೊಂದಲದಲ್ಲಿ ಬರ್ದೆ ಯುದ್ಧ ಮಾಡಿದ್ರೆ ಅದು ಸರಿಯಾಗಿರ್ತಿತ್ತ ತಪ್ಪಾಗಿರ್ತಿತ್ತ ಅನ್ನೋದು. ತಪ್ಪಾಗುತ್ತೆ ಪ್ರಭು. ತಪ್ಪಾಗುತ್ತೆ. ಯಾಕೆಂದ್ರೆ ಅಧಿಕೃತ ಆದೇಶ ಇಲ್ಲಲ್ಲ ಪ್ರಭು. ಹಾಗಾಗಿ ಅಧಿಕೃತವಾಗಿ ಯಾವುದೇ ಅವರಿಗೆ ಯುದ್ಧ ಮಾಡುವಂತ ಆದೇಶ ಇಲ್ಲ. ಪ್ರಭು ಕ್ಷತ್ರಿಯ ಬಂದ್ರೆ ಅವನು ಅದು ಧರ್ಮ ಗೆಲ್ಬೇಕನ್ನೋದು ಅವನ ಕರ್ತವ್ಯ ಪ್ರಭು. ಅದು ಅವನಿಗೆ ಸೇರುತ್ತೆ, ಅದು ಒಳ್ಳೇದು. ಧರ್ಮನ ನೆಲೆನಾಡ್ಸಕ್ಕೆ ಅವ್ನು ಮಾಡ್ತಾನೆ. ಬಟ್ ಇದು ಭಗವಂತ ಹೇಳಿದ್ರಿಂದ ಎರಡೂ ಅವ್ರಿಗೆ ಸೇರಲ್ಲ ಪ್ರಭು. ಭಗವಂತ ಏನ್ ಹೇಳ್ತಾರೋ ಅದನ್ನ ಮಾಡಿದ್ರೆ ಆ ಫಲಿತಾಂಶ ಭಗವನ್ಗೆ ಬಿಟ್ಬಿಡ್ತಾರೆ ಅವ್ರು. ಭಗವಂತ ಹೇಳೋದು ಅದೇ ತಾನೆ, ನಿಮ್ ಕರ್ತವ್ಯ ನೀನ್ ಮಾಡು, ಫಲಿತಾಂಶ ನೀನ್ ನೋಡ್ಬೇಡ, ನನ್ನ ಹತ್ರ ಬಿಟ್ಬಿಡು ಅಂತ ಹೇಳ್ತಾರಲ್ವಾ ಪ್ರಭು. ಸೊ ಎಲ್ಲಾ ಸಂದರ್ಭದಲ್ಲೂ ಒಂದೇ ರೀತಿ ಆಗಲ್ಲ. ಹರೇ ಕೃಷ್ಣ ಪ್ರಭುಜಿ. ಇವಾಗ ನೀವು ಕೇಳಿದ್ರಿ ಕ್ವಶನ್, ಭಗವದ್ಗೀತೆ ಜ್ಞಾನ ಇಲ್ಲದೆ ನಾರ್ಮಲ್ ಆಗಿದ್ದಾಗ ಅರ್ಜುನ ಈ ತರ ಯುದ್ಧ ಮಾಡಿದ್ರೆ ತಪ್ಪಾ ಸರಿಯಾ ಅಂತ ಹೇಳಿ, ನನ್ ಪ್ರಕಾರ ನಾನು ಹೇಳ್ಬೇಕಂದ್ರೆ ಈಗ ಸರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಪ್ರಭು, ನಾರ್ಮಲ್ ವ್ಯಕ್ತಿ ಆಗಿದ್ದಾಗ, ಈಗ ಪಾಂಡವರು ಅದು ರಾಜ್ಯ ಕೌರವರು ಪಾಂಡವರು ಇಬ್ಬರಿಗೂ ಆಗಿದ್ದಾಗ ಅದು ಇಬ್ಬರಿಗೂ ಸೇರ್ತಾ ಇತ್ತು. ಆದ್ರೆ ಇಲ್ಲಿ ನಾವು ನಾರ್ಮಲ್ ಆಗಿ ಅರ್ಜುನ ಕಡೆಯವರೆಲ್ಲ ಯೋಚನೆ ಮಾಡಿದ್ರೆ ನ್ಯಾಯವಾಗಿ ಏನ್ ಬರ್ಬೇಕಾಗಿತ್ತು ಅದನ್ನ ಅವ್ರು ಕೊಟ್ಟಿರ್ಲಿಲ್ಲ. ಕೊಟ್ಟಿರ್ಲಿಲ್ಲ ಅಂದ್ರೆ ಬಲಾತ್ಕಾರವಾಗಿ ಯುದ್ಧ ಮಾಡಿ ಕಿತ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಂಗಾಗಿ ಅವ್ರ ಯುದ್ಧ ಮಾಡಿದ್ದೆ ರೈಟ್ ಅಂತ ನಾನು ಅನ್ಕೊಂಡಿದ್ದೀನಿ ಪ್ರಭು. ಸರಿ, ಯುದ್ಧ ಮಾಡಿದ್ದು ಸರಿನೇ ಇಟ್ಕೊಳ್ಳೋಣ. ದ್ರೋಣ ಮತ್ತೆ ಭೀಷ್ಮರ್ ಇಬ್ಬರನ್ನ ಕೊಲ್ಲೋದು ಸರಿನಾ? ಪ್ರಭುಜಿ ಸರಿನೇ. ಯಾಕ ಗುರುಗಳು ಆಗಿದ್ದಾರೆ ಅವರು, ಮತ್ತೆ ಅವರು ಹಿರಿಯ ತಲೆ ಆಗಿದ್ದಾರೆ, ಬುದ್ಧಿವಂತರು, ಸಹಾಯ ಮಾಡಿದಾರೆ, ಎಲ್ಲಾನು ಮಾಡಿದ್ದಾರೆ. ನಾವ್ ನಾರ್ಮಲ್ ಆಗಿ ಒಂದ್ ರೀತಿಯಾಗಿ ಯೋಚನೆ ಮಾಡ್ಬೇಕು ಅಂದ್ರೆ ಅಲ್ಲಿ ದ್ರೌಪದಿದು ವಸ್ತ್ರಾಪರಣ ಆದಾಗಲಿ ಪಾಂಡವರಿಗೆ ಎಷ್ಟೊಂದು ಅನ್ಯಾಯ ನಡೀತಾ ಇರುತ್ತೆ. ನಾನು ಒಂದನ್ನ
ನಾನು ಇದನ್ನ ನಾನು ರಕ್ಷಣೆ ಮಾಡ್ಕೊಡ್ತೀನಿ ಕೌರವ ವಂಶವನ್ನ ಅಂತ ಹೇಳಿ ಒಂದು ಹೇಳ್ಕೊಂಡು ಶಪಥ ಮಾಡಿದ್ದಕ್ಕೆ ಆ ಶಪಥ ನೆರವೇರಿಸಕ್ಕೆ ಎಷ್ಟೊಂದು ಅನ್ಯಾಯಗಳನ್ನ ಅವರು ಹಂಗೆ ಬಿಟ್ಬಿಡ್ತಾರೆ, ಕಣ್ಣಿದ್ರು ಕುರುಡರಾಗ್ಬಿಡ್ತಾರೆ. ಹಂಗಾಗಿ ಇದು ತಪ್ಪು, ಅವ್ರಿಗೆ ಏನ್ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಆಯ್ತು, ಈ ರೀತಿ ವಾದ ವಿವಾದ ಎಷ್ಟು ಬೇಕಾದ್ರೂ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಆ ರೀತಿ ಮಾಡಿನೇ ಅರ್ಜುನ ಸಾಕಿದ್ದು ಏನ ಅಧರ್ಮ ಅಂತ ಬಿಟ್ರೆ ಅವ್ರನ್ನ ಕಾಪಾಡಿದ್ ಯಾರು? ಭೀಷ್ಮರು. ವಿದ್ಯಾಭ್ಯಾಸ ಕೊಟ್ಟಿದ್ ಯಾರು? ದ್ರೋಣಾಚಾರ್ಯರು. ಆ ದ್ರೋಣಾಚಾರ್ಯ ಸಂಬಳ ಕೊಟ್ಟಿದ್ ಯಾರು? ಕೌರವರು. ಅದು ಅನ್ಯಾಯ. ಇವಾಗ ಅದರಿಂದ ತಾನೇ ನನ್ ಜೀವನ ಇದ್ದಿದ್ದು. ಹೌದು. ಅವಾಗ ತಿಂದ ಮನೆಗೆ ದ್ರೋಹ ಬಗೆಯುತ್ತೇನೆ ಅದು. ಹರೇ ಕೃಷ್ಣ ಪ್ರಭು. ಕರೆಕ್ಟ್ ತಾನೆ, ಉಂಡ ಮನೆಗೆ ದ್ರೋಹ ಬಗೆಯುತ್ತೇನೆ ಅದು. ಆಯ್ತು, ನಾನ್ ನಿಮ್ ಮನೆಗ್ ಬರ್ತೀನಿ, ಏನೋ ಒಂದಕ್ಕೆ ನಿಮ್ ಇದ್ರಿಂದನೇ ನಾನ್ ಬಂದಿರ್ತೀನಿ, ಎಲ್ಲ ಆಗಿರುತ್ತೆ. ನೀವೇನೋ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಅಂದ ತಕ್ಷಣ ನಾನ್ ನಿಮ್ಮನ್ನ ಶಿಕ್ಷೆ ಮಾಡಕ್ಕಾಗುತ್ತೆ? ಪ್ರಭು, ಅದು ಸಣ್ಣ ತಪ್ಪಾಗೋದಿಲ್ಲ. ನೀವು ಊಟ ಕೊಟ್ಟಿದ್ದೀರಾ, ಬಟ್ಟೆ ಕೊಟ್ಟಿದ್ದೀರಾ ಅಂದ ಮಾತ್ರಕ್ಕೆ ನೀವ್ ಮಾಡಿದ್ದೆಲ್ಲ ರೈಟ್ ಅಂತ ಹೇಳಕ್ ಆಗೋದಿಲ್ಲ ಪ್ರಭು. ಅದೊಂದು ಸಣ್ಣ ತಪ್ಪು ಆಗಿರ್ಲಿಲ್ಲ, ಅದು ದೊಡ್ಡ ತಪ್ಪಾಗಿತ್ತು. ಅದು ಎಲ್ಲ ಜನರಿಗೂ ಸೇರ್ತಾ ಇತ್ತು. ಅಂತ ಒಂದು ತಪ್ಪನ್ನ ಮಾಡಿದ್ರು ಅವರು. ಯಾರು? ಅದೇ ಕೌರವರು, ಭೀಷ್ಮ, ದ್ರೋಣಾಚಾರ್ಯರು. ಅಧರ್ಮವನ್ನ ರೀತಿಯಲ್ಲಿ ನಾವು ನಾರ್ಮಲ್ ಆಗಿ ನೋಡ್ಕೊಂಡ್ರು ಕೂಡ ಅದು ಅಧರ್ಮನೇ ಅಂತ ಗೊತ್ತಾಗುತ್ತೆ. ವಿತ್ಔಟ್ ಭಗವದ್ಗೀತಾ ಕೂಡ ನಾವು ಸಾಮಾನ್ಯ ಯೋಚನೆ ಮಾಡಿದ್ರು ಅವ್ರ ಅಧರ್ಮವನ್ನೇ ಮಾಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತಲ್ಲ. ಅದೇ ಪಾಯಿಂಟ್ ಇಟ್ಕೊಳ್ಳೋಣ. ಕೃಷ್ಣ ಬಂದ್ಬಿಟ್ಟು ಕರ್ಣ ಆಯುಧಗಳು ಇಲ್ಲದೆ ಕೆಳಗಡೆ ಇರುವಾಗ ಆತನ ಕೊಲ್ಲಿಸ್ತ, ಅದು ಸರಿನಾ? ಅದು ತಪ್ಪೇ ಪ್ರಭು, ಅದು ತಪ್ಪೇನೆ. ನಿರಾಯುಧರ ಆಗಿದ್ರೆ ಅವ್ರನ್ನ ಕೊಲ್ಲಬಾರ್ದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು, ಈಗ ಕೃಷ್ಣ ಇದು ಅರ್ಜುನ ಭಗವದ್ಗೀತೆ ಜ್ಞಾನ ಇಲ್ದ ಏನಾದ್ರು ಕೊಂದಿದ್ರೆ ಅದು ಅವನು ಯಾವ ರೀತಿ ಅಂದ್ರೆ ಅಹಂಕಾರದಲ್ಲಿ ಕೊಂದಂಗ ಅಂದ್ರೆ ನಾ ಮಾಡಿದೀನಿ ಅನ್ನೋ ಜ್ಞಾನದಲ್ಲಿ ಅಂದ್ರೆ ಇದ್ರಲ್ಲಿ ಕೊಲ್ತಾ ಇದ್ದ. ಯಾವಾಗ ಭಗವದ್ಗೀತಾ ಜ್ಞಾನ ಅವರಿಗೆ ಸಿಕ್ತು ಅವಾಗ ಇದು ನನ್ನ ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ, ನಾನು ನಿಮಿತ್ತ ಮಾತ್ರ ಅಂತ ಆ ಜ್ಞಾನ ಪಡ್ಕೊಂಡು ಆಮೇಲೆ ಇದು ಅಂದ್ರೆ ಡಿಫ್ರೆನ್ಸ್ ಇದೆ ಪ್ರಭು. ಇದರಲ್ಲಿ ಜ್ಞಾನದಲ್ಲಿ ಮಾಡೋದಕ್ಕೂ ಅಜ್ಞಾನದ ಅಂದ್ರೆ ಭಗವಂತ ಇದು ಆದ್ಮೇಲೆ ಮಾಡೋದಕ್ಕೂ ಡಿಫ್ರೆನ್ಸ್. ಹರೇ ಕೃಷ್ಣ ಪ್ರಭು. ಬೇರೆಯವ್ರು ಏನ್ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಅರ್ಜುನರು ಕೃಷ್ಣನನ್ನ ಗುರುವಾಗಿ ಸ್ವೀಕರಿಸ್ತಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ಧರ್ಮ ಸ್ಥಾಪನೆ ಮಾಡಿದಾಗ ಅದು ಪಾಪ ಕಾರ್ಯ ಆಗೋದಿಲ್ಲ. ಅಜ್ಞಾನದಲ್ಲಿ ಮಾಡಿದಾಗ ಅದು ಪಾಪ ಕಾರ್ಯ ಆಗುತ್ತೆ. ಅಜ್ಞಾನದಲ್ಲಿ ಮಾಡಿದ್ರೆ ಪಾಪ, ಕೃಷ್ಣನ ಮಾರ್ಗದರ್ಶನ ಮಾಡೋದ್ರಿಂದ ಪಾಪ ಇಲ್ಲ ಅಂತಾನೆ? ಹೌದು ಪ್ರಭುಜಿ. ಗುರುಗಳ ಮಾರ್ಗದರ್ಶನ ಜ್ಞಾನವನ್ನು ಪಡೆದು ಯುದ್ಧ ಮಾಡ್ತಾರೆ. ಪ್ರಭು, ಅದೇ ನಾವು ಸಂಬಂಧಗಳು ನಮ್ಮ ಹಂತದಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ಅರ್ಜುನನಿಗೆ ಭೀಷ್ಮಾಚಾರ್ಯರು ಮತ್ತೆ ದ್ರೋಣಾಚಾರ್ಯರು ಯಾವ ತರ ಇದ್ರು ಅನ್ನೋದು ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಸೊ ಹಾಗಾಗಿ ಅದು ಅವರ ಶೂನಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಕಷ್ಟ ಸಾಧ್ಯ. ಏನೇ ಜಗತ್ತಲ್ಲಿ ಏನೇ ಕೊಟ್ರು ಅವ್ರು ಕೊಲ್ಲುವಂತ ಸ್ಥಿತಿನಲ್ಲಿ ಇರ್ಲಿಲ್ಲ ಅರ್ಜುನ್ ಆಕ್ಚುಲಿ. ಅದು ಈಗ ಡಿಸ್ಕಷನ್ ಆಗಿರೋ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡ್ಬೇಕು. ಮತ್ತೆ ಎರಡನೇದು, ಈ ಪ್ರಶ್ನೆಗೆ ಉತ್ತರ ಬಂದು ಏನಾದ್ರೂ ಅಕಸ್ಮಾತ್ ಯುದ್ಧ ಮಾಡಿದ್ರೆ ಕೃಷ್ಣನ ಆಜ್ಞೆ ಇಲ್ದೇನೆ ಅದು ಯುದ್ಧ ಮಾಡಿದ್ರೆ ಅದು ತಪ್ಪೇ ಆಗ್ತಾ ಇತ್ತು. ಎಸ್ ಪ್ರಭು, ನೀವು ಸುಮಾರು ಸಲ ಉದಾಹರಣೆ ಕೊಟ್ಟಿದ್ದೀರಲ್ಲ ಪ್ರಭು. ಆರ್ಮಿನಲ್ಲಿ ಅಥಾರಿಟಿ ಯಾವಾಗ ಪರ್ಮಿಷನ್ ಕೊಟ್ಟು ಯುದ್ಧ ಮಾಡಿದ್ರೆ ಅದು ಅವ್ರಿಗೆ ಶ್ರೇಯಸ್ಕರ, ಮೆಡಲ್ಸ್ ಬರುತ್ತೆ. ಆದ್ರೆ ಅಥಾರಿಟಿನೇ ಇಲ್ದಿದೆ. ಈ ಸಂದರ್ಭ ಬಂದಾಗ ಆತ ಕ್ಷತ್ರಿಯ, ಯಾವುದೇ ಕ್ಷತ್ರಿಯನಾಗಿರ್ಲಿ ಯುದ್ಧ ರಂಗದಲ್ಲಿ ಯುದ್ಧವನ್ನು ಮಾಡಬೇಕು, ಅದು ಆತನ ಧರ್ಮ ಆಗಿರುತ್ತೆ. ಕರೆಕ್ಟಾ? ಆವಾಗ ಇವಾಗಲೂ ಅದನ್ನೇ ಚರ್ಚೆ ಮಾಡಿದ್ರು. ಕ್ಷತ್ರಿಯನು ಅಷ್ಟೇ ಭಗವಂತನ ಪ್ರತಿನಿಧಿಯಾಗಿದ್ದಾನೆ, ಆತನ ಕರ್ತವ್ಯವನ್ನು ಮಾಡಬೇಕು. ಹರೇ ಕೃಷ್ಣ ಪ್ರಭು. ಮುಗೀತು, ಇವಾಗ ಸಾಕು. ಅವರಿಗೆಲ್ಲ
ಪ್ರಭು. ಇಲ್ಲ. ಹರೇ ಕೃಷ್ಣ ಪ್ರಭು. ಒಂದ್ ನಿಮಿಷ ಮಾತಾಜಿ, ಮುಗ್ದಾಯ್ತು, ಸಾಕು, ಚರ್ಚೆ ಮುಗ್ದಾಯ್ತು. ಇವಾಗ ಸಿಂಪಲ್ ಅವ್ರಿಗೆಲ್ಲ ಮುಕ್ತಿ ಸಿಗ್ತಿತ್ತಲ್ಲ ಪ್ರಭು, ಅವರು ಕೃಷ್ಣನ ಹತ್ರ ಹೋಗ್ತಾರೆ ಅನ್ನೋ ಒಂದ್ ಇದು ಇತ್ತು ಪ್ರಭು. ಅವ್ನ ಹಂಗೆ ಮಾಡಿದ್ರೆ ಅವ್ರೆಲ್ಲಾ ಇದು ಮುಕ್ತಿ ಸಿಗ್ತಾ ಇರ್ಲಿಲ್ಲ ಪ್ರಭು. ಅದು ಕೃಷ್ಣನ ಅಪ್ಪಣೆಯಿಂದ ಮಾಡಿದ್ರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದ್ ಮುಕ್ತಿ ಸಿಗುತ್ತೆ ಅನ್ನೋದು ಇತ್ತು ಪ್ರಭು. ಸೊ ಇವಾಗ ಕೃಷ್ಣನಿಂದ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೆ ಕೊಲ್ಬಹುದು ಅಂತ. ಇವಾಗ ಇನ್ನೊಂದು ಹೇಳ್ತಾರೆ, ವೃಂದಾವನದಲ್ಲಿ ಪ್ರಾಣ ಬಿಟ್ರೆ ಎಲ್ಲರಿಗೂ ಮುಕ್ತಿ ಸಿಗುತ್ತೆ ಅಂತ. ಆಗ ವೃಂದಾವನಕ್ಕೆ ಬಂದವ್ರನ್ನೆಲ್ಲ ಕೊಂದ್ಬಿಡಣ, ಎಲ್ಲರಿಗೂ ಮುಕ್ತಿ ಸಿಗ್ಲಿ ಅಂತ. ಅಂದ್ರೆ ಪ್ರಭು ಅದು ಅವ್ನ್ ಬರುತ್ತಲ್ಲ ಪ್ರಭು, ನಾನಿದು ಮಾಡಿದ್ರೆ ತಪ್ಪಲ್ಲ ಅನ್ನೋದು ಅನಿಸ್ತಿತ್ತಲ್ಲ ಪ್ರಭು, ಅದಕ್ಕೆ. ಎಸ್, ಓಕೆ. ಚಿಕ್ಕದಾಗಿ ಒಂದು ಮಾತು ಹೇಳ್ತೀನಿ. ಸೊ ಯಾವಾಗ್ಲೇ ಆಗಿರ್ಲಿ, ನಮ್ಮ ಒಂದು ಧರ್ಮಗಳಾಗಿರ್ಬೋದು, ನಮ್ಮ ಒಂದು ಶಾಸ್ತ್ರೀಯ ಜ್ಞಾನ ಆಗಿರ್ಬೋದು, ಎಂಥ ಜ್ಞಾನ ಇದ್ರು ಕೆಲವೊಮ್ಮೆ ಗೊಂದಲಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನೀವು ಎಂಥ ಮಹಾನ್ ವಿದ್ವಾಂಸನಾಗಿ, ಮಹಾಭಕ್ತನಾಗಿ, ಪಂಡಿತನಾಗಿ ಎಲ್ಲ ಆಗಿದ್ರು ಸರಿನೇ, ಇಂಥ ಸ್ಥಿತಿಗಳು ಬರುತ್ತೆ. ಸರಿ ತಪ್ಪು, ಸರಿನಾ ತಪ್ಪ ಅನ್ನೋದು ಹೇಳಕ್ ಆಗದೆ ಇರೋ ಸ್ಥಿತಿ ಬರುತ್ತೆ. ಆವಾಗ್ಲೇ ಮಾರ್ಗದರ್ಶನದ ಅವಶ್ಯಕತೆ. ಆವಾಗ ಗುರುಗಳ ಹತ್ರ ಹೋಗಿ ಅದನ್ನ ಪಡ್ಕೊಳ್ಬೇಕು. ನಿನ್ನ ಎದುರುಗಡೆ ಗುರುಗಳೇ ನಿಂತಿದ್ದಾರೆ, ತಾತನವ್ರು ನಿಂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದು ಉಚಿತವಾದದ್ದು, ಯಾವುದು ನನಗೆ ಸರಿಯಾದದ್ದು? ಕ್ಷತ್ರಿಯನ ಧರ್ಮ ಮಾಡುತ್ತ, ಇಲ್ಲ ಅವರು ತಾತನವರು ಗುರುಗಳಂತ ಅವ್ರನ್ನ ಬಿಡೋದ? ಸೊ ಕೆಲವೊಮ್ಮೆ ಇದು ಎಷ್ಟೇ ದೃಷ್ಟಿಕೋನದಲ್ಲಿ ನೋಡಿ, ಕೆಲವೊಮ್ಮೆ ಇದು ಸರಿನೇ, ಅದು ಸರಿನೇ, ಎರಡೂ ಸರಿನೇ, ತಪ್ಪು ಯಾವುದು ಇಲ್ಲ, ಇಲ್ಲ ಎರಡೂ ತಪ್ಪೇ. ಅಂತ ಸಂದರ್ಭದಲ್ಲಿ ಮಾರ್ಗದರ್ಶನ ತುಂಬಾ ಮುಖ್ಯವಾದ. ಅದಕ್ಕೆ 7ನೇ ಶ್ಲೋಕದಲ್ಲಿ ಅರ್ಜುನ ಏನ್ ಮಾಡ್ತಾನೆ? ಶಿಷ್ಯಸ್ಥೇಹಂ ಶಾದಿಮಾಂ ತ್ವಂ ಪ್ರಪನ್ನಂ. ಶಿಷ್ಯನಾಗ್ತಾನೆ ಗುರುಗಳ ಮಾರ್ಗದರ್ಶನದಂತೆ ನಡೆಯೋದಕ್ಕೋಸ್ಕರವಾಗಿ. ಸೊ ನಮ್ಮ ಜೀವನದಲ್ಲ ಅಷ್ಟೇ ಹಲವಾರು ಸಂದರ್ಭದಲ್ಲಿ ಎಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ, ಒಂದ್ ಜಾಗದಲ್ಲಿ ಗೊಂದಲ ಅನ್ನೋದು ಬರುತ್ತೆ. ಅಂತ ಟೈಮಲ್ಲಿ ಮಾರ್ಗದರ್ಶನ ಕಡ್ಡಾಯವಾಗಿ ಬೇಕೇ ಬೇಕು, ಎಂತವ್ರಿಗಾದ್ರೂ ಸರಿ, ಎಂತ ಸ್ಥಿತಿಯಲ್ಲಿ ಇದ್ರೂ ಸರಿ. ಯಾಕೆ? ಇದನ್ನು ಅಷ್ಟೇ ಹಲವಾರು ಬಾರಿ ಹೇಳಿದ್ದೀನಿ. ನಮ್ಮ ಇರೋ ಪ್ರಜ್ಞೆಯಲ್ಲಿ ನಾವೆಲ್ಲವನ್ನೂ ಕಲಿತೀವಿ. ಉದಾಹರಣೆಗೆ ನಾನು ಗ್ರೌಂಡ್ ಫ್ಲೋರ್ ಇದ್ದೀನಿ, ಎಲ್ಲ ಗೊತ್ತು ನನಗೆ ಚೆನ್ನಾಗಿ, ಬೆಳಿತೀನಿ, ಫಸ್ಟ್ ಫ್ಲೋರ್ ಹೋಗ್ಬಿಡ್ತೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಇರೋದೆಲ್ಲನೂ ಚೆನ್ನಾಗಿ ಗೊತ್ತು, ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಡ್ತೀನಿ. ಆದ್ರೆ ಥರ್ಡ್ ಫ್ಲೋರ್ಗೆ ಹೋಗಿರಲ್ಲ. ಅವಾಗ ಥರ್ಡ್ ಫ್ಲೋರ್ ಇರೋ ವ್ಯಕ್ತಿ ಹತ್ರ ಕೇಳಿ ತಿಳ್ಕೊಂಡು ಆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಪರಿಪೂರ್ಣತೆ ಮಾಡ್ಕೊಳ್ಬೇಕು. ಈ ರೀತಿ ಪ್ರಾರಂಭಿಕ ಭಕ್ತನಾಗಿ ಉನ್ನತ ಭಕ್ತನಾಗುವವರೆಗೂ ಮಾರ್ಗದರ್ಶನ ಅನ್ನೋದು ತುಂಬಾ ಮುಖ್ಯ. ಪ್ರಾರಂಭದಲ್ಲಿ ಹೆಜ್ಜೆ ಹೆಜ್ಜೆಗೆ ಮಾರ್ಗದರ್ಶನ ಬೇಕು. ಜಪ ಹೆಂಗ್ ಮಾಡೋದು, ಮಾಲೆ ಹೆಂಗ್ ಹಿಡ್ಕೊಳ್ಳೋದು, ಕುಂತ್ಕೊಳ್ಳೋದು ಹೆಂಗೆ, ನಿಂತ್ಕೊಳ್ಳೋದು ಹೆಂಗೆ, ತಿನ್ನೋದು ಹೆಂಗೆ, ಮಂತ್ರ ಯಾವುದು, ಏನಿತ್ತ ಹೇಳಿ ಪ್ರತಿಯೊಂದು ಆಗುತ್ತೆ. ಒಂದು ಲೆವೆಲಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ. ನಂತರ ನೆಕ್ಸ್ಟ್ ಲೆವೆಲ್ಗೆ ಏನಾದ್ರು ಬರ್ತೀವಿ. ಆವಾಗ್ಲೂ ಮಾರ್ಗದರ್ಶನದ ಒಂದು ಅವಶ್ಯಕತೆ ಇರುತ್ತೆ. ಆದ್ರೆ ಅಂತ ಟೈಮಲ್ಲಿ ನಮಗೆ ಅಹಂಕಾರ ಬಂದ್ಬಿಟ್ರೆ, ನನಗೂ ಎಲ್ಲ ಗೊತ್ತು, ಮಾರ್ಗದರ್ಶನದ ಒಂದು ಅವಶ್ಯಕತೆ ಇವಾಗಿಲ್ಲ, ನನಗೆ ಶಾಸ್ತ್ರ ಚೆನ್ನಾಗಿ ಗೊತ್ತು, ಇದೇ ಕರೆಕ್ಟ್. ನೋಡಿ ಭಗವದ್ಗೀತೆ ಹೇಳ್ತಾ ಇದೆ. ಇವತ್ತಿಗೂ ಅಷ್ಟೇ ಹಲವಾರು ಒಂದು ಮಠಾಧೀಶರಾಗಿರ್ಬೋದು, ಹಲವಾರು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಹಲವಾರು ಚರ್ಚೆಗಳನ್ನು ನಡೀತಾ ಇರುತ್ತೆ. ಇದೇ ಒಂದೇ ಕಾರಣದಿಂದನೇ. ಇದು ಸರಿ ಅಂತ ಅವ್ರು ಹೇಳ್ತಾರೆ, ಅದು ಸರಿ ಅಂತ. ನಿಮ್ಗೆ ಎಷ್ಟು ಶ್ಲೋಕಗಳು ಬೇಕು, ಎಷ್ಟು ಇದು ಬೇಕು, ಶಾಸ್ತ್ರದ ಒಂದು ಉಲ್ಲೇಖಗಳನ್ನ ಕೊಟ್ಟು ಹೇಳ್ತಾರೆ. ನೋಡಿ ಈ ಶ್ಲೋಕದಲ್ಲಿ ಈ ಒಂದು ಶಾಸ್ತ್ರದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಸೊ ಇದನ್ನ ನಿರ್ಧಾರ ಮಾಡೋರು ಯಾರು? ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡೋರು ಯಾರು? ತತ್ವದರ್ಶಿನ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ತತ್ವದರ್ಶಿಗಳಿಂದ ನಾವು ಆ ಸಲಹೆಯನ್ನು ಪಡ್ಕೊಳ್ಳಿ. ಇಲ್ಲಿ ಅರ್ಜುನಿಗೆ ಕೃಷ್ಣನಿಗಿಂತ ಶ್ರೇಷ್ಠ ತತ್ವದರ್ಶಿನಿ ಆಗ್ಬೇಕಾಗಿತ್ತು. ಬಟ್ ನಮ್ಮ ಜೀವನದಲ್ಲೂ ಇದನ್ನ ತಿಳ್ಕೊಳ್ಬೇಕು. ಅಂತ ಒಂದು ಘಟನೆಗಳನ್ನ ಅವರು ಜೀವನದಲ್ಲಿ ದಾಟ್ಕೊಂಡು ಬಂದಿದ್ದಾರಾ? ಅದರ ಅನುಭವ ಎಷ್ಟಿದೆ ಅವ್ರಿಗೆ? ಇಂಥ ಒಂದು ಸ್ಥಿತಿಗತಿಗಳಲ್ಲಿ ಅದನ್ನ ದಾಟ್ಕೊಂಡು ಹೋಗಿದ್ದಾರಾ? ಇದನ್ನೆಲ್ಲ ತಿಳ್ಕೊಂಡು ಆ ಒಂದು ಮಾರ್ಗದರ್ಶನ ಅನ್ನೋದು ತುಂಬಾ ತುಂಬಾನೇ ಮುಖ್ಯ. ಸೊ ಅರ್ಜುನ ಸರಿಯಾಗಿ ಮಾಡ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ಅರ್ಜುನನ ಬಂದು ಕೃಷ್ಣ ಮಾರ್ಗದರ್ಶನ ನೋಡಿ, ಸುಮ್ನೆ ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ತೀನಿ ಅಂತಾನೂ ಇಲ್ಲ. ಇನ್ನು ಬರೋ ದಿನಗಳು ನೋಡ್ಬೋದು, ಹಲವಾರು ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ. ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಎಲ್ಲವನ್ನು ತಿಳ್ಕೊಂಡ ನಂತರ ಕೊನೆಯದಾಗಿ ಕೃಷ್ಣ ನೀನ್ ಏನ್ ಹೇಳ್ತೀಯ ಅದೇ ಪರಮ ಸತ್ಯ, ಸೊ ನೀನ್ ಏನ್ ಹೇಳ್ತೀಯ ಅದನ್ನ ನಾನು ಮಾಡ್ತೇನೆ, ಆ ಮಟ್ಟಕ್ಕೆ ಬರ್ತಾನೆ. ಸೊ ಜೀವನದಲ್ಲಿ ಯಾವತ್ತು ಹೇಳಿದ್ದೆಲ್ಲ ಹೆಂಗ್ ಹೇಳನ್ನ ಮೂರ್ಖರಾಗಿ ಒಂದ್ ಇದ್ರಾಗಿ ಹೋಗ್ಬಿಡಿ ಅಂತ ಯಾವತ್ತೂ
ಯಾವತ್ತೂ ಹೇಳೋದಿಲ್ಲ ಭಕ್ತಿಯಲ್ಲಿ. ಆದ್ರೆ ಪ್ರಾರಂಭಕ್ಕೇನೆ ನಾನು ತುಂಬಾ ಬುದ್ಧಿವಂತನಾಗಿ ಹೋಗ್ತೇನೆ ಅಂದ್ರೆ ಆತನಿಗಿಂತ ದಡ್ಡನೋ ಮತ್ತೊಬ್ಬನಿಲ್ಲ. ನಾವು ಪ್ರಶ್ನೆಗಳು ಹಂಗೇತಾನೆ, ಪ್ರಾರಂಭದಲ್ಲಿ ಅತಿ ಪ್ರಶ್ನೆಗಳು ಬಂದ್ಬಿಡುತ್ತೆ, ಆಮೇಲೆ ಪ್ರಶ್ನೆಗಳೇ ಬರಲ್ಲ, ನನಗೆ ಎಲ್ಲ ಗೊತ್ತು ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಎರಡೂ ತಪ್ಪೆ. ಪ್ರಾರಂಭದಲ್ಲಿ ಎಲ್ಲವನ್ನು ಕೇಳಿ ತಿಳ್ಕೊಂಡು ನಡೀತದೆ, ಹಂಗೆ ಹಿಂಗೆ ನಡೀತದೆ. ಅದರ ಮೇಲಕ್ಕೆ ನಡೀತಾ 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 ಹಲವಾರು ರೀತಿಯ ಪ್ರಶ್ನೆಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ತುಂಬಾ ಮುಖ್ಯ. ಆ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಲ್ಲ ಹೇಳಿದ್ದು. ಸೊ ಅರ್ಜುನ ನೋಡಿ ಹೆದರ್ತಾ ಇದ್ದ, ಎಲ್ಲಿ ಪಾಪ ಆಗೋಗುತ್ತೋ ನೋಡಿ. ಇನ್ನೊಂದು ಆ ಕಳೆ ಅನ್ನೋದನ್ನ ಕೀಳ್ತೀವಲ್ಲ, ನನಗೆ ಗೊತ್ತಿದ್ರೆ ಮಾತ್ರನೇ ಆ ಕಲೆಯನ್ನು ಕೀಳ್ಬೇಕು. ಗೊತ್ತಿಲ್ವಾ, ವ್ಯವಸಾಯ ಮಾಡೋ ವ್ಯಕ್ತಿ ಇದ್ನಲ್ಲ ಅದನ್ನ ಕಲಿಬೇಕು. ಇದೇ ತರ ಇದನ್ನ ಕೀಳ್ಬಹುದಾ, ಕೇಳಿ ತಿಳ್ಕೊಂಡು ಅದ ಹೇಳ್ತೇನೆ. ಅವಾಗ ಅದಕ್ಕೆ ಕೆಲವೊಂದು ಲಕ್ಷಣಗಳಿರುತ್ತೆ, ಅದ್ ಹೇಳ್ಕೊಡ್ತೀನಿ ನೋಡಿ. ಹಿಂಗಿದೆಯಲ್ಲಪ್ಪ, ಅದ್ರಿಂದ ಇದನ್ನ ಕೀಳ್ಬೋದು, ಇದು ಕಳೆನೆ. ಆತನ ಅನುಭವವನ್ನು ಹಂಚ್ಕೊಂತಾನೆ. ಆವಾಗ ಆ ರೀತಿನೇ ನನ್ನ ಜೀವನದಲ್ಲಿ ತೊಡಗಿಸ್ಕೊಂಡು ಹೋಗ್ಬೇಕು. ಕ್ಲಿಯರ್? ಸೊ ಎಲ್ಲಾ ಸಂದರ್ಭದಲ್ಲೂ ನಾನು ಮಾಡಿದ್ದು ಸರಿ ಅನ್ನೋದು ಆಗೋದಿಲ್ಲ. ನೆಂತ ವಿದ್ವಾಂಸನ ಪಂಡಿತನಾದ್ರು ಇಂಥ ಗೊಂದಲ ಬಂದಾಗ ನಮಗಿಂತ ಮೇಲ್ಗಡೆ ಇರುವಂತಹ ಗುರುಗಳ ಒಂದು ಮಾರ್ಗದರ್ಶನ ಅಗತ್ಯವಾಗಿ ಬೇಕು. Yes. By avoiding the discharge of his proper duty, he would not be able to stop the death of his relatives, and he would be degraded due to his selection of the wrong path action. ತಪ್ಪಾದ ನಿರ್ಧಾರ ತಗೊಂಡಿರೋದಕ್ಕೆ ಆತ ನರಕಕ್ಕೆ ಹೋಗ್ತಾನೆ. ಯಾರು? ಅರ್ಜುನ. See, by avoiding the discharge of his proper duty, ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಎಲ್ಲ ಸಂದರ್ಭದಲ್ಲಿ ಇದೇ ಸರಿ ಇಲ್ಲ, ಹಂಗಾಗೋದಿಲ್ಲ. ಈ ಸಂದರ್ಭದಲ್ಲಿ ಮಾತ್ರನೇ ಇದು ಸರಿಯಾಗಿರುತ್ತೆ. Yes, proper duty, he would not be able to stop the death of his relatives. ಈ ಯುದ್ಧ ನಮ್ಮ ಅನಿವಾರ್ಯ ಆಗೋಯ್ತು, ಹೆಂಗಿದ್ರು ಆ ಒಂದು ಮರಣ ಅನ್ನೋದಾಗುತ್ತೆ. ಆದ್ರೆ ಇವಾಗ ನಾನು ಕರ್ತವ್ಯಹೀನನಾಗೋಗ್ತೀನಿ, ನನ್ನ ಒಂದು ಧರ್ಮ ಅನ್ನೋದು ಕಳೆದು ಹೋಗುತ್ತೆ. ಆದ ಕಾರಣ ಯುದ್ಧ ಅಗತ್ಯವಾಗಿ ಮಾಡಲೇಬೇಕಾಗಿತ್ತು. And he would be degraded due to his selection of the wrong path of action. ನಮ್ಮ ಜೀವನದಲ್ಲೂ ಅಷ್ಟೇ, ಮಾರ್ಗದರ್ಶನವಿಲ್ಲದೆ ಏನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲೂ ನೋಡೋದಕ್ಕೆಲ್ಲ ಚೆನ್ನಾಗೇ ಇರುತ್ತೆ, ಸರಿಯಾಗೇ ಮಾಡ್ತಿದ್ದೀನಿ ಅನ್ಸುತ್ತೆ, ಆದ್ರೆ ತಪ್ಪಾದ ಒಂದು ನಿರ್ಧಾರ ಆಗೋಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕಾದ ಒಂದು ಕರ್ಮಗಳನ್ನು ನಾನು ಪಡ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಬೇರೆ ಯಾವುದೇ ಒಂದು ಮಾರ್ಗ ಅನ್ನೋದಿಲ್ಲದೆ. Okay? Yes. Then Arjuna is wrong if he thinks he will stop the Kauravas' deaths by not fighting. ನಾನು ಯುದ್ಧ ಮಾಡಿಲ್ಲ ಅಂದ್ರೆ ಕೌರವರೆಲ್ಲ ಬದುಕೊಂಡ್ಬಿಡ್ತಾರೆ. ಉದಾಹರಣೆಗೆ ಅರ್ಜುನ ಯುದ್ಧ ಮಾಡಿಲ್ಲ ಅಂದ್ರೆ ಕೌರವರೆಲ್ಲ ಬದುಕಿದ್ರೆ ನಿರ್ಧಾರ ಬೇರೆ ಆಗಿರ್ಬೋದು. ನಾವು ಆತ ಯುದ್ಧ ಮಾಡದೇ ಇರ್ಲಿ, ಅವರ ಮರಣ ಅನ್ನೋದು ಆಗೋಗಿತ್ತು. ಕೃಷ್ಣ ಆವಾಗಲೇ ಮುಗಿಸ್ಬಿಟ್ಟಿದ್ದ ಅದನ್ನ. ಕರೆಕ್ಟ್? ಆವಾಗ ಆತನ ಕರ್ತವ್ಯ ಏನು? ಯುದ್ಧ ಮಾಡೋದೇ ಸರಿಯಾದ ಕರ್ತವ್ಯ. ಕೆಲವೊಮ್ಮೆ ಎಲ್ಲ ನಿರ್ಧಾರಗಳು ಸರಿ ಅಂತಾನು ಹೇಳೋದಕ್ಕಾಗೋದಿಲ್ಲ. ಭಕ್ತನ ಮೇಲೆ ಅವಲಂಬಿತನಾಗಿರುತ್ತೆ. ಎಷ್ಟು ಭಕ್ತನಾಗಿದ್ದೀನಿ ನಾನು, ಆವಾಗ ನಾನು ತಗೊಳ್ಳೋ ನಿರ್ಧಾರಗಳು ಸರಿಯಾಗ್ತಾ ಇರುತ್ತೆ. ಸೊ ಆ ಒಂದು ಭಕ್ತನಾಗುವ ಇದು ಯಾವ ರೀತಿ ಬರುತ್ತೆ? ಮಾರ್ಗದರ್ಶನದಿಂದ ಬರುತ್ತೆ. When the eternal soul contacts a temporary material body, birth takes place. When the eternal soul loses contact with that body, death results. This point is again explained in the next verse. ಮತ್ತೊಮ್ಮೆ ನೆಕ್ಸ್ಟ್ ಶ್ಲೋಕದಲ್ಲೂ ಇದನ್ನ ಇನ್ನೊಂದು ರೀತಿಯಲ್ಲಿ ಕೃಷ್ಣ ವರ್ಣಿಸ್ತಾನೆ. ಯಾವ ರೀತಿ? ಸೊ ಈ ಒಂದು ಆತ್ಮ ಅನ್ನೋದು ಶಾಶ್ವತವಾದದ್ದು. ಈ ಒಂದು ಅಶಾಶ್ವತವಾದ ದೇಹದ ಆಸರೆ ಅನ್ನೋದನ್ನ ಪಡ್ಕೊಳ್ಳುತ್ತೆ. ತನ್ನ ಕೋರಿಕೆಗಳನ್ನ, ತನ್ನ ಒಂದು ಕರ್ತವ್ಯ ಹಲವಾರು ಇದನ್ನ ಈಡೇರಿಸ್ಕೊಳ್ಳೋದಕ್ಕೆ. ಸೊ ಯಾವಾಗ ಆ ಒಂದು ದೇಹ ಅನ್ನೋದನ್ನು ಕಳೆದೋಗುತ್ತೆ, ಆವಾಗ ಆ ಸಾವು ಅನ್ನೋದಾಗುತ್ತೆ. ಆತ್ಮ ಏನ್ ಮಾಡುತ್ತೆ? ಇನ್ನೊಂದು ದೇಹವನ್ನು ಪಡ್ಕೊಳ್ಳೋದಕ್ಕೆ ಬರುತ್ತೆ. When the eternal soul loses contact with that body, death results. Okay? This point is again explained. ಈಗ ಮತ್ತೊಮ್ಮೆ 28ನೇ ಶ್ಲೋಕದಲ್ಲೂ ಸಹ ಇದ್ರ ಬಗ್ಗೆನೆ ಮತ್ತೊಮ್ಮೆ ಕೃಷ್ಣ ಹೇಳ್ತಾರೆ. ಓಕೆ, ಈಗ ನೋಟ್ಸ್ ಹೋಗೋಣ. ವಿಶ್ವನಾಥ್ ಚಕ್ರವರ್ತಿ ನೋಟ್ಸ್.
ಏನಾಯ್ತು? ಓಕೆ, ವಿಶ್ವನಾಥ ಚಕ್ರವರ್ತಿ ತಗೊಂಡ್ರೆ ನೋಟ್ಸ್ ಅಲ್ಲಿ ಏನ್ ನೋಡ್ತಿದೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರ್ಯಾಯೇತೆ ನಾತ್ವಂ ಶೋಚಿತುಂ ಅರ್ಹಸಿ. ಫಾರ್ ವಾಟ್ ಇಸ್ ಬಾರ್ನ್ ಡೆತ್ ಇಸ್ ಸರ್ಟನ್. ಇದೊಂದು ಸ್ಪಷ್ಟವಾಗಿದೆ. ಯಾವುದೆಲ್ಲ ಹುಟ್ಟು ಅನ್ನೋದು ಇರೋದಕ್ಕೆಲ್ಲ ಸಾವು ಅನ್ನೋದು ಇರುತ್ತೆ. ಪ್ರಾರಂಭ ಅಂತ ಇರೋದಕ್ಕೆಲ್ಲ ಕೊನೆ ಅನ್ನೋದು ಇರುತ್ತೆ. ಫಾರ್ ವಾಟ್ ಇಸ್ ಡೆತ್ ಬರ್ತ್ ಇಸ್ ಸರ್ಟನ್. ಯಾವುದು ಸಾವು ಅನ್ನೋದಿದೆ ಅದಕ್ಕೆ ಪುನರ್ಜನ್ಮ ಅನ್ನೋದು ಖಂಡಿತವಾಗಿಯೂ ಇರುತ್ತೆ. ಅರ್ಥ ಆಗ್ತದೆ ಅನ್ಸುತ್ತೆ. ಆಕ್ಚುಲಿ ಭಕ್ತನಾದವನಿಗೆ ಸಾವು ಅನ್ನೋದು ಇಲ್ಲ. ಸತ್ರ ಮಾತ್ರ ಹುಟ್ಟಬೇಕು. ವೆರಿ ಸಿಂಪಲ್ ಲಾಜಿಕ್. ಸತ್ರೆ ಮತ್ತೆ ಹುಟ್ಟಬೇಕು. ಭಕ್ತನಾದವನಿಗೆ ಸಾವು ಅನ್ನೋದು ಇಲ್ಲ. Therefore, since both are unavoidable, you should not lament. ಎರಡೂ ಯಾವುದೇ ರೀತಿ ಇದನ್ನ ತಡೆಯಕ್ಕಾಗಲ್ಲ. ಅದ ಕಾರಣ ನೀನು ದುಃಖಿಸಬಾರದು. ಬದಲಿಗೆ ಏನ್ ಮಾಡ್ಬೇಕು? ನಿನ್ನ ಕರ್ತವ್ಯ ಅನ್ನೋದನ್ನ ಮಾಡಬೇಕು. ಸಿನ್ಸ್ he death is certain ಧ್ರುವ with the depletion of karmas meant for this life. ಈ ಜೀವನದಲ್ಲಿ ಮಾಡಿದ ಒಂದು ಕರ್ಮದ ಫಲಿತಾಂಶಗಳು ಏನೆಲ್ಲ ಇದೆ ಅದ್ರ ತಕ್ಕಂಗೆ ನನ್ನ ಕಾರ್ಯಗಳನ್ನ ಮಾಡಬೇಕು. ಫಲಿತಾಂಶ ಅದೇ, ಫಲಿತಾಂಶ ಬದಲಾವಣೆ ಆಗಲ್ಲ. ನನ್ನ ಕರ್ತವ್ಯ ಮಾಡೋದು ಸರಿ, ಮಾಡಿಲ್ಲ ಅಂದ್ರೆ ಫಲಿತಾಂಶ ಅದೇ ಆಗ್ತಾ ಇರುತ್ತೆ. ಅಂಡ್ ಬರ್ತ್, ಇವಾಗ ಅರ್ಜುನ ಯುದ್ಧ ಮಾಡಿದ್ರು ಸರಿ, ಮಾಡಿಲ್ಲ ಅಂದ್ರೂ ರಿಸಲ್ಟ್ ಚೇಂಜ್ ಆಗ್ತಾ ಇರ್ಲಿಲ್ಲ. ರಿಸಲ್ಟ್ ಚೇಂಜ್ ಆಗ್ತಿರ್ಲಿಲ್ಲ. ಆದ್ರೆ ಅರ್ಜುನ ಮಾತ್ರ ಕರ್ತವ್ಯ ಹೀನನಾಗ್ತಿದ್ದ, ಕರ್ಮಗಳನ್ನ ಕಟ್ಕೊಳ್ತಾ ಇದ್ದ, ಪಾಪವನ್ನ ಕಟ್ಕೊಳ್ತಿದ್ದ. And birth is also certain because of the karma occurred by that body which just died. Since both death and birth are unavoidable, apariharyete, do not lament. ಆದ ಕಾರಣ ಹುಟ್ಟು ಸಾವು ಅನ್ನೋದು ಅನಿವಾರ್ಯತೆ. ಆದ ಕಾರಣ ನೀನು ಶೋಕಿಸಬೇಡ, ಬದಲಿಗೆ ನಿನ್ನ ಕರ್ತವ್ಯ ಅನ್ನೋದನ್ನು ನೀನು ಮಾಡುವ. ಬಲದೇವ್ ವಿದ್ಯಾಭೂಷಣ ಅವ್ರು ಏನ್ ಹೇಳ್ತಾರೆ? ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರ್ಯಾಯೇತೆ ನಾತ್ವಂ ಶೋಚಿತುಂ ಅರ್ಹಸಿ. For what is born, death is certain. For what is dead, birth is certain. Therefore, since both are unavoidable, you should not lament. Same. The body is redundant, and the Atma is eternal. Birth is combination of Atma and previously non-existing senses and body. Okay. ಸೊ ದೇಹ ಅನ್ನೋದು ಅಶಾಶ್ವತವಾದದ್ದು, ಆತ್ಮ ಅನ್ನೋದು ಶಾಶ್ವತವಾದದ್ದು. ಇದು ಓಕೆ. ನೆಕ್ಸ್ಟ್ ಏನು? ಜನನ ಅನ್ನೋದು ಹೆಂಗ್ ಆಗುತ್ತೆ? ಯಾವ ಆಧಾರದ ಮೇಲೆ ನಮ್ಮ ಜನ್ಮ ಆಗುತ್ತೆ? ಬರ್ತ್ ಇಸ್ ಕಾಂಬಿನೇಷನ್ ಆಫ್ ಆತ್ಮ ವಿತ್ ಪ್ರೀವಿಯಸ್ ನಾನ್ ಎಕ್ಸಿಸ್ಟಿಂಗ್ ಸೆನ್ಸಸ್ ಅಂಡ್ ಬಾಡಿ. ನನ್ನ ಹತ್ರ ಇಂದ್ರಿಯಗಳು ಇಲ್ಲದೆ, ದೇಹ ಇಲ್ಲದೆ ಕೆಲವೊಂದು ಕೋರಿಕೆಗಳು ಅಂತ ಬಂತು. ಈ ದೇಹದಲ್ಲೇ ಕೆಲವೊಂದು ಕೋರಿಕೆಗಳು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಆದಷ್ಟು ಈಡೇರಿಸ್ಕೊಂಡ್ಬಿಟ್ಟೆ, ತೊಂದರೆ ಇಲ್ಲ, ನೆಕ್ಸ್ಟ್ ಜನ್ಮ ಇಲ್ಲ ಅದಕ್ಕೆ. ಬಟ್ ಈ ಒಂದು ದೇಹದಿಂದ, ಈ ಇಂದ್ರಿಯಗಳಿಂದ, ದೇಹದಿಂದ ಈಡೇರಿಸಿಕೊಳ್ಳಕ್ಕೆ ಆಗದೇ ಇರುವಂತ ಕೋರಿಕೆಗಳು ಕೆಲವೊಂದು ಬಾಕಿ ಇದೆ. ಅದನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಆತ್ಮ ಇನ್ನೊಂದು ದೇಹ, ಹೊಸ ಇಂದ್ರಿಯಗಳನ್ನ ಪಡ್ಕೊಂಡು ಅದರಿಂದ ಬರುತ್ತೆ. ಡೆತ್ ಈಸ್ the separation of the atma from that body with its senses. ಸಾವು ಅನ್ನೋದೇನು? ಆ ದೇಹವನ್ನು ತ್ಯಜಿಸಿ. Because birth and death both arise from performance of dharma. ದೇಹ ಧರ್ಮ ಮಾಡಿದ್ರು ಬರುತ್ತೆ, ಅಧರ್ಮ ಮಾಡಿದ್ರು ಬರುತ್ತೆ. ಅರ್ಥ ಆಗ್ತದೆ? ಪುಣ್ಯ ಪಾಪಗಳು ಎರಡರಿಂದ ದೇಹ ಬರುತ್ತೆ. ಓಕೆ. ಬರ್ತ್ ಅಂಡ್ ಡೆತ್ primarily belong to a
substract or shelter of dharma and adharma, which must be eternal. ಸೊ ಧರ್ಮ ಅಧರ್ಮದಿಂದ ಈ ಒಂದು ಜನನ ಅನ್ನೋದಾಗುತ್ತೆ, ಅದು ಶಾಶ್ವತವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ಬರ್ತ್ ಅಂಡ್ ಡೆತ್ ಬಿಲಾಂಗ್ಸ್ ಸೆಕೆಂಡರಿಲಿ ಟು ದ ಬಾಡಿ. ದೇಹಕ್ಕೆ ಎರಡನೇ ದರ್ಜೆಯ ಒಂದು ಇದು ಜನ್ಮ ಮತ್ತೆ ಮೃತ್ಯು ಅನ್ನೋದು. ಇಫ್ ದ ಸೋಲ್ ವೇರ್ ನಾಟ್ ಎಟರ್ನಲ್, ಲಾಸ್ಟಿಂಗ್ ಓನ್ಲಿ one lifetime, it could not be accepted as a subtract of dharma and adharma, because then it could have no acquisition of results to actions previously performed, and simultaneously it would acquire effects not caused by actions previously performed. This is the view of the logicians, followers of Gautama's Nyaya philosophy. ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅನ್ನೋದು ಗೊತ್ತಿಲ್ಲ. ಸೊ ಧರ್ಮ ಅಧರ್ಮ ಎರಡರ ಫಲಿತಾಂಶಗಳು ಇರುತ್ತೆ, ಇಲ್ಲಿ ಎಲ್ಲೂ ಸಬ್ಟ್ರಾಕ್ಟ್ ಆಗೋದಿಲ್ಲ. 4 - 3 ಒಂದೇ ಜನ್ಮ ಇಲ್ಲ, 7 ಜನ್ಮಗಳು ತಾಳ್ಬೇಕು. ಅರ್ಥ ಆಗ್ತಿದೆಯಾ? 4 ಜನ್ಮಗಳು ನಾನು ಪುಣ್ಯವನ್ನು ಮಾಡಿದ್ದೀನಿ, 3 ಜನ್ಮಗಳು ನಾನು ಪಾಪವನ್ನು ಮಾಡಿದ್ದೀನಿ. ಜನ್ಮ ಅನ್ನೋದಕ್ಕಿಂತ ಕಾರ್ಯ ತಗೊಳ್ಳೋಣ. ಒಂದು ಜನ್ಮದಲ್ಲಿ ನಾನು 4 ಪುಣ್ಯ ಕಾರ್ಯಗಳನ್ನ ಮಾಡಿದ್ದೀನಿ, ನಂತರ 3 ಪಾಪ ಕಾರ್ಯಗಳನ್ನ ಮಾಡಿದ್ದೀನಿ. ಎಷ್ಟು ಜನ್ಮ ತಗೊಳ್ಬೇಕು? ಯಾರಾದ್ರೂ ಹೇಳ್ತೀರಾ? ಎಷ್ಟು ಜನ್ಮ ತಗೊಳ್ಬೇಕು ನಾನು? 7 ಜನ್ಮ ಪ್ರಭು. 7 ಜನ್ಮ. ಎಸ್. ಇಲ್ಲಿ 4 - 3 1 ಜನ್ಮ ಪಡ್ಕೊಳ್ಬೇಕು. ಇಲ್ಲ, ಆ ರೀತಿ ಆಗೋದಿಲ್ಲ, 7 ಜನ್ಮನೂ ಪಡ್ಕೊಳ್ಳೇಬೇಕಾಗುತ್ತೆ. ಕರೆಕ್ಟ್? ಅದಕ್ಕೋಸ್ಕರ ಇದು ಕೊನೆ ಅನ್ನೋದೇ ಇಲ್ಲ, ಶಾಶ್ವತವಾಗಿರುತ್ತೆ ಈ ಒಂದು ಜನ್ಮ ಮೃತ್ಯು ಅನ್ನೋದು. ಇದು ಗೌತಮ ನ್ಯಾಯಶಾಸ್ತ್ರದಲ್ಲಿ ಹೇಳಲಾಗಿದೆ. ಈವನ್ ಇನ್ ದೇರ್ ವ್ಯೂ ಒನ್ ಶುಡ್ ಗಿವ್ ಅಪ್ ಲಮೆಂಟಿಂಗ್ ಫಾರ್ ದಿ ಆತ್ಮ. ಇಂಥ ಸಂದರ್ಭ ಬಂದಾಗ ಆತ್ಮದ ಒಂದು ದುಃಖ ಅನ್ನೋದು ಏನಿದೆ ಅದನ್ನು ಸಹ ಬಿಟ್ಬಿಡ್ಬೇಕು. ಆತ್ಮದ ಮೇಲೂ ವ್ಯಾಮೋಹ ಇರಬಾರದು. ತುಂಬಾ ಇಚ್ಛೆ, ನೀನೇನ್ ಬೇಕಾದ್ರೂ ಮಾಡ್ಕೊ. ಅದನ್ನ ಚೈತನ್ಯ ಮಹಾಪ್ರಭು ನಾ ಧನಂ ನ ಜನಂ ನ ಸುಂದರೀಂ ಕವಿತಾಂಬ ಜಗದೀಶ ಕಾಮಯೇ ಮಮ ಜನ್ಮನೇ ಜನ್ಮನೀಶ್ವರೇ ಭವತಾ ಭಕ್ತಿರಹಿತ. ನಿನ್ನ ಭಕ್ತನಾಗಿರ್ಬೇಕು ಅಷ್ಟೇ. ಆತ್ಮದ ಮೇಲೆ ನನಗೆ ಮುಕ್ತಿಯ ಒಂದು ಕೋರಿಕೆನೂ ಇಲ್ಲ. Yes. He in this verse indicates cause. He ಅನ್ನೋದು cause. For the eternal element, the Atma which attains birth, Jatasya, by accepting a body under the law of karma, death is certain with the destruction of those karmas. ಅರ್ಥ ಆಗ್ತಿದೆಯಾ? ಜನನ ಹೆಂಗಾಯ್ತು? ಹಲವಾರು ಕರ್ಮದ ಫಲಿತಾಂಶಗಳಿಂದ ಆಯ್ತು. ಸಾವು ಹೆಂಗಾಯ್ತು? ಆ ಫಲಿತಾಂಶಗಳು ಕೊನೆಗೊಳ್ತು, ಮಾಡಿದಂತ ಕಾರ್ಯಗಳ ಫಲಿತಾಂಶಗಳು ಮುಗಿದೋಯ್ತು. ಮರಣ ಸ್ಪಷ್ಟವಾಗಿದೆ. ಆಫ್ಟರ್ ಡೆತ್ ಬರ್ತ್ ಇಸ್ ಸರ್ಟನ್. ಯಾಕೆ? ಸಾವಿನ ನಂತರ ಕಡ್ಡಾಯವಾಗ್ಲಿ ಜನನ ಆಗ್ಲೇಬೇಕು. ಸತ್ತಿದ್ದಾನೆ ಅಂದ್ರೆ ಹುಟ್ಟಿದ್ದಾನೆ ಅಂದ್ರೆ ಸಾಯ್ತಾನೆ. ಸ್ಪಷ್ಟವಾಗಿರ್ಬೇಕು. ಕ್ಲಿಯರ್? After death, birth is certain, caused by the karmas of the previous body. ಇದರಲ್ಲಿ ಆ ಒಂದು ಜನ್ಮವನ್ನು ಕಳೆಯುವಾಗ ಹಲವಾರು ಕಾರ್ಯಗಳು ಮಾಡಿದ್ನಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ ಜನನ ಪಡಿಲೇಬೇಕು. ದಿಸ್ ಇಸ್ ಇಂಪಾಸಿಬಲ್ ಟು ಅವಾಯ್ಡ್. ಇದನ್ನ ಯಾವುದೇ ರೀತಿ ಕೊನೆಗೊಳಿಸೋಕೆ ಸಾಧ್ಯನೇ ಇಲ್ಲ. ಅಪರ್ಯಾರ್ತೆ. ಫಾರ್ ದಿಸ್ ರೀಸನ್ ಅರ್ತೆ, ಬಿಕಾಸ್ ಆತ್ಮ ಹ್ಯಾಸ್ ದ ವೆರಿ ನೇಚರ್ ಆಫ್ ಬರ್ತ್ ಅಂಡ್ ಡೆತ್, ಯು ಬೀಯಿಂಗ್ ಲರ್ನಡ್ ಶುಡ್ ನಾಟ್ ಲ್ಯಾಮೆಂಟ್. ಈ ರೀತಿ ಈ ಆತ್ಮಕ್ಕೆ ಹಲವಾರು ಜನ್ಮಗಳು ಅನ್ನೋದಿದೆ. ಆತನ ಕೋರಿಕೆಯ ಒಂದು ಅನುಸಾರವಾಗಿ, ಆತನ ಕರ್ಮಾನುಸಾರವಾಗಿ, ಫಲಿತಾಂಶಗಳ ಅನುಸಾರವಾಗಿದೆ. ನೀನ್ ಯಾಕೆ ಶೋಕಿಸ್ತಾ ಇದ್ದೀಯಾ? ಒಂದು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾರನ್ನಾದ್ರೂ ಕೊಲ್ಲಬೇಕಂದ್ರೂ ಕೊಲ್ಲಕ್ಕಾಗಲ್ಲ, ಯಾರನ್ನು ಕಾಪಾಡ್ಬೇಕಂದ್ರೂ ಕಾಪಾಡಕ್ ಆಗಲ್ಲ. ಕೃಷ್ಣನ ಇಚ್ಛೆ ಏನಿದೆ, ಆತನ ಕರ್ಮದ ಫಲಿತಾಂಶಗಳೇನಿದೆ, ಅದು ಮಾತ್ರನೇ ನಡೀತಾ ಇರುತ್ತೆ. ಬಟ್ ಯಾವತ್ತು ನಾವು ಕರ್ತವ್ಯಹೀನರಾಗಬಾರದು, ನಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು. Even if you decline to fight, these people will die with the exhaustion of their present karmas. ಇವಾಗಿರುವ ಕರ್ಮದ ಫಲಿತಾಂಶಗಳು ಮುಗಿದೋದ್ಮೇಲೆ
ಖಂಡಿತವಾಗ್ಲೂ ಅವ್ರು ಮರಣವನ್ನು ಹೊಂದುತ್ತಾರೆ. ಅರ್ಜುನ ಅದಕ್ಕೆ ನೀನ್ ಕೊಲ್ಲಬೇಕು ಅನ್ನೋದಲ್ಲ, ನೀನ್ ಯುದ್ಧ ಮಾಡಿಲ್ಲ ಅಂದ್ರೂ ಅವ್ರು ಮರಣವನ್ನು ಹೊಂದ್ತಾರೆ. ಬಟ್ ಯು ವಿಲ್ ಹ್ಯಾವ್ ಡಿವಿಯೇಟೆಡ್ ಫ್ರಮ್ ಯೋರ್ ಡ್ಯೂಟಿ ಆಫ್ ಫೈಟಿಂಗ್. ಆದ್ರೆ ಏನಾಗಿದೆ ಇದರ ಪರಿಣಾಮದಲ್ಲಿ, ನೀನು ಕರ್ತವ್ಯವನ್ನ ಬಿಟ್ಬಿಟ್ಟಿದೆ, ಕರ್ತವ್ಯಹೀನನಾಗಿದ್ಯಾ. ಬದಲಿಗೆ ನಿನ್ನ ಕರ್ತವ್ಯ ಮಾಡೋ ಬದಲು ನೀನು ಕರ್ಮಗಳನ್ನ ಕಟ್ಕೊಂಡಿದ್ದೀಯಾ, ನೀನು ಅವನತಿ ಅನ್ನೋದನ್ನ ಹೊಂದಿದ್ದೀಯಾ. ಯಾಕೆ? ಸರಿಯಾದ ನಿರ್ಧಾರವನ್ನ ಪಡ್ಕೊಳ್ಳದಿರೋ ಕಾರಣ, ಮಾರ್ಗದರ್ಶನ ಇಲ್ಲದೆ ಇರೋ ಕಾರಣ. ಕ್ಲಿಯರ್? ಸ್ಪಷ್ಟವಾಗಿದೆ ಸಂದೇಶ. ದೆನ್ ನಾರಾಯಣ ಸ್ವಾಮಿ ಅವರು ಏನ್ ಹೇಳ್ತಾರೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರ್ಯಾರ್ಯರ್ಥೆ ನಾತ್ವಂ ಶೋಚಿತಂ ಅರ್ಹಸಿ. For one who is born, death is certain, and for one who has died, birth is certain. Therefore, it is not proper for you to grieve for that which is unavoidable. Right. Shararthi version. When the fruit of a person's previous actions experienced in his present body, prarabdha karma, is exhausted, his death is certain. ಸೊ ಜನ್ಮದಲ್ಲಿ ಮಾಡಿರೋ ಒಂದು ಪಾಪದ ಕರ್ಮಗಳು, ಪುಣ್ಯದ ಕರ್ಮಗಳು, ಅದರ ಫಲಿತಾಂಶಗಳ ಕೊನೆಗೊಂಡಿದ ತಕ್ಷಣನೇ ಸಾವು ಅನ್ನೋದು ಖಚಿತ. ಆಫ್ಟರ್ ಡೆತ್ he will inevitably take birth again, so that he can experience the results of the actions performed in his previous body. ಈ ಜನ್ಮದ ಹಲವಾರು ಕಾರ್ಯಗಳನ್ನ ಮಾಡಿದ್ರು, ಓದ್ ಜನ್ಮದ ಕರ್ಮಾನುಸಾರವಾಗಿ ಈ ಒಂದು ಜನ್ಮ. ಇವಾಗ ಉದಾಹರಣೆಗೆ ನನಗೆ ಒಂದು 10 ದಿನದ ಆಯುಸ್ಸು ಅನ್ನೋದಿದೆ. 10 ದಿನದ ಆಯುಸ್ಸಲ್ಲಿ ಹಲವಾರು ಕಾರ್ಯಗಳನ್ನ ಮಾಡಿದ್ದೇನೆ, ಅದಕ್ಕೆ ಮತ್ತೊಮ್ಮೆ ಫಲಿತಾಂಶಗಳು ಅನ್ನೋದು ಬಂದಿದೆ. 10 ದಿನದ ಕಾರ್ಯಗಳು ಮುಗಿದೋಯ್ತು, ಸತ್ತೋಯ್ತು. ಮತ್ತೊಮ್ಮೆ ಜನನ ಪಡಿಲೇಬೇಕು, ಯಾಕಂದ್ರೆ ಆ ಜನ್ಮದಲ್ಲಿ ಮಾಡಿರೋ ಕಾರ್ಯಗಳಿಗೆ ಫಲಿತಾಂಶಗಳು ಬಂದಿದೆಯಲ್ಲ, ಅದಕ್ಕೋಸ್ಕರ. It is not possible for anyone to escape the inevitability of birth and death. ಆದ ಕಾರಣ ಯಾವುದೇ ಕಾರಣಕ್ಕೂ ಹುಟ್ಟು ಸಾವನ್ನ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಆಗೋದಿಲ್ಲ. ಹಂತ ಹಂತಗಳಾಗಿ ಕೃಷ್ಣ ನಮ್ಮನ್ನ ಒಂದು ದಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನಾಳೆ 28ನೇ ಶ್ಲೋಕವನ್ನು ನೋಡೋಣ. ಓಕೆ, ಹರೇ ಕೃಷ್ಣ. ಯಾರಿಗೆ ನನ್ನ ಪ್ರಶ್ನೆಗಳಿದೆಯಾ? ಇಲ್ಲ. ಓಕೆ. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ಇದು ಭೀಮನ್ಗೆ ವಿಷ ಕೊಡ್ತಾರಲ್ಲ ದುರ್ಯೋಧನ, ಅವಾಗ ಅವರು ಸಮುದ್ರದೊಳಗೆ ಹೋದಾಗ ಅವರು ಯಾವ ಇದನ್ನ ತಗೊಂಡು ಬದುಕ್ತಾರೆ ಪ್ರಭುಜಿ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಪ್ರಭು? ಅವ್ರಿಗೆ ಅಮೃತ ಕೊಡ್ತಾರೆ, ಯಾವ ಅಮೃತ? ಅದಕ್ಕೇನಾದ್ರೆ ಸಪರೇಟ್ ನೇಮ್ ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ರಭು. ನಾಗಲೋಕದಲ್ಲಿ ಇರುವಂತಹ ಒಂದು ಅಮೃತವನ್ನು ಕೊಡ್ತಾರೆ. ಒಂದೊಂದು ಲೋಕದಲ್ಲೂ ಒಂದೊಂದು ರೀತಿಯ ಅಮೃತ ಇರುತ್ತೆ. ಈ ಒಂದು ಚಂದ್ರಲೋಕದಲ್ಲಿ ಒಂದು ರೀತಿಯ ಅಮೃತ ಅನ್ನೋದಿರುತ್ತೆ, ಅದನ್ನ ಸೋಮರಸ ಅಂತ ಕರೀತಾರೆ. ಸ್ವರ್ಗದಲ್ಲಿ ಅದೇ ಆದ ಬೇರೆ ರೀತಿಯ ಒಂದು ಅಮೃತ ಅನ್ನೋದಿದೆ. ಆ ಅಮೃತವನ್ನು ಕುಡಿಯುವಾಗ ಅವರಿಗೆ ಯಾವುದೇ ರೀತಿಯ ಸಾವು ಮತ್ತೆ ಜನನ ಅನ್ನೋದು ಇರೋದಿಲ್ಲ. ಅವರಿಗೆ ನೇರವಾಗಿ ಅಪ್ರಕಟವಾಗ್ತಾರೆ. ಅದು ವಿಶೇಷವಾದ ಒಂದು ದೇಹ ಪಡ್ಕೊಂಡಿರ್ತಾರೆ. ಅದೇ ರೀತಿ ನಾಗಲೋಕದಲ್ಲಿ ಒಂದು ವಿಶೇಷವಾದ ಅಮೃತ ಅನ್ನೋದು ಇರುತ್ತೆ. ಅದು ಅತಿಥಿಗಳು ಯಾರು ಬರ್ತಾರೆ ಅವರು ಕೊಡ್ತಾರೆ ಅದನ್ನ. ಸೊ ಭೀಮದೇವನು ಬಂದಾಗ ಸಂತೃಪ್ತರಾಗಿ ಅವರಿಗೆ ಆ ಒಂದು ಇದನ್ನ ಕೊಡ್ತಾರೆ. ಒಂದು ಬಟ್ಲಿಗೆ 1000 ಆಣೆ ಬಲ ಬರುವಂತ ಒಂದು ಇದನ್ನ ಕೊಡ್ತಾರೆ. 10 ಬಟ್ಲನ್ನು ಕುಡಿತಾನೆ, ಆದ ಕಾರಣ 10,000 ಆಣೆ ಬಲ ಅಂತ ಬರುತ್ತೆ. ಸೊ ಒಂದೊಂದು ಲೋಕದ, ಆದ್ರೆ ನಾನ್ ನಾಗಲೋಕಕ್ಕೆ ಹೋಗಿಲ್ಲ, ಆದ ಕಾರಣ ಅದು ಯಾವ ರೀತಿ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಶಾಸ್ತ್ರದಲ್ಲಿ ಏನ್ ಕೊಟ್ಟಿದೆ ಅಷ್ಟ್ರ ಮಟ್ಟಿಗೆ ತಿಳ್ಕೊಂಡ್ರೆ ಸಾಕು. ಇನ್ನಾದ್ರೆ ಹೆಸರು ಏನು ಅದು ಇದು ಎಸ್ಪೆಷಲಿ ನಾನು ಅಷ್ಟು ಆಳದಲ್ಲಿ ಯಾವ್ದಾದ್ರು ಅಂತ ವಿಚಾರಗಳಿದ್ರು ಅಷ್ಟು ಆಳದಲ್ಲಿ ಏನು ಹೋಗಲ್ಲ. ನಮ್ಗೆ ಎಷ್ಟು ಅನ್ವಯವಾಗುತ್ತೆ, ಅದನ್ನು ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೋಡ್ಕೊಂಡು ಹೋದ್ರೆ ಸಾಕು. ಯಾಕಂದ್ರೆ ಕೆಲವೊಮ್ಮೆ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ. ಹಲವಾರು ಅನವಶ್ಯಕವಾದದನ್ನೆಲ್ಲ ತಿಳ್ಕೊಳ್ಳೋದು ಏನಿದೆ. ಇವಾಗಿರೋ ಹಂತಕ್ಕೆ ಎಸ್ ಅದು ಬೇಕಾಗುತ್ತೆ, ಅದೇ ತಪ್ಪು ಅಂತ ಏನ್ ಹೇಳ್ತಿಲ್ಲ, ಅದು ಯಾರಿಗ ಅನ್ವಯವಾಗುತ್ತೆ. ಎಲ್ಲೋ ನಾನೊಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ, ಅವ್ರೆಲ್ಲೋ ನಾಗಲೋಕಕ್ಕೆ ಹೋಗ್ಬೇಕು, ಅನಿವಾರ್ಯ ಅಂತದೆಲ್ಲ ಇನ್ನು ನೋಡ್ಬೇಕು ಮಾಡಬೇಕು ಅಂತ ಟೈಮಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಒಂದು ಚರ್ಚೆ ಮಾಡ್ತಾ
ಇವಾಗ ನಾವು ಈ ಒಂದು ಭೂಲೋಕದಲ್ಲಿ ಇದ್ದು ನಮ್ಮ ಒಂದು ಬದ್ಧತನದಿಂದ ಹೋಗ್ಲಾಡ್ಸ್ಕೊಳ್ಬೇಕು. ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ, ನೈವೇದ್ಯ, ಈ ಒಂದು ಭಗವದ್ಗೀತೆ ತಗೊಳ್ಳೋದು, ಏನೋ ಇಂಥದೊಂದು ಮಾಡ್ಕೊಂಡು ಹೋದ್ರೆ ಸಾಕು. ಆ ಕಥೆಗಳು ಏನಕ್ಕೆ ನಮ್ಗೆ ಬೇಕು ಅಂದ್ರೆ ಈ ರೀತಿ ಹಲವಾರು ರೀತಿಯ ಒಂದು ಉತ್ಸಾಹ, ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಭಕ್ತನಾಗಿರೋ, ಗೆಲುವುದ್ರು ನಿಂಚೆ ಗೆಲುವು, ಯಾವ ಜಾಗಕ್ಕೆ ಹೋದ್ರು ಸರಿ, ಯಾವ ರೀತಿ ಇದ್ರು ಸರಿನೇ ಭಗವಂತನ ರಕ್ಷಣೆ ಸಿಗುತ್ತೆ. ಸೊ ಅದನ್ನೇ ಸಂಜೆಯ ಕೊನೆಯಲ್ಲೂ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಯೋಗೇಶ್ವರ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಶ್ರೀ ವಿಜಯ ಭೂತಿ ಎಲ್ಲವೂ ಸಿಗ್ಬಿಡುತ್ತೆ. ಪರಿಪೂರ್ಣ ಅಷ್ಟೇ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಓಕೆ, ಆಮೇಲೆ ಇವಾಗ RTL ಮಾಡ್ತಿದೀವಲ್ಲ, ಇವಾಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಒಂದಿದೆ. ಸೊ ನಮ್ಮ ಭಕ್ತರು ಒಬ್ರು ಇವಾಗ ಇದನ್ನ ಮಾಡ್ತಿದ್ದಾರೆ, ಒಂದು ಅಪ್ಲಿಕೇಶನ್ ಅನ್ನೋದನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲೂ ಅಷ್ಟೇ, ಅದಕ್ಕೆ ಲಿಮಿಟ್ ಅನ್ನೋದು ಇಲ್ವಂತೆ. 1000 ಜನ 2000 ಜನ ಎಷ್ಟು ಜನ ಬೇಕಾದ್ರೂ ಜಾಯಿನ್ ಆಗ್ಬೋದು, ಈ ರೀತಿ ಕ್ಲಾಸ್ಗಳನ್ನ ಮಾಡ್ಬೋದಂತೆ. ಸೊ ಪಾಪ ತುಂಬಾ ದಿನದಿಂದ ಅವ್ರು ಮಾಡ್ತಿದ್ದಾರೆ ನಮಗೋಸ್ಕರ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಹೊಸತನ ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೆ ಈಸಿ ಆಗಿತ್ತು. ನಾವು ಜಸ್ಟ್ ಚಕ್ರ ಲೀಡರ್ಸ್ ಮಾತ್ರ, ಮನೋಪ್ರಭು, ರಾಜಪ್ರಭು, ನಾನು, ಪ್ರಮೋದ್ ಪ್ರಭು, ಮಂಜುನಾಥ್ ಪ್ರಭು, ಇಷ್ಟು ಜನ ಮಾತ್ರ ಅದನ್ನ ರಿಸರ್ಚ್ ಮಾಡಿ ಈಸಿಯಾಗೇ ಇತ್ತು. ಅದಕ್ಕೆ ಇಂಡೆಪ್ತ್ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತಿದ್ದೀನಿ, ನೋಡೋಣ. ಇದನ್ನ ಏನಿಲ್ಲ, ಜಸ್ಟ್ ನಮ್ಮ ಫೋನ್ ನಂಬರ್ ಹಾಕ್ಬೇಕು, ರಿಜಿಸ್ಟರ್ ಆಗಿ ಓಡಾಡಬೇಕು ಅಷ್ಟೇ. ಬಂದಿದ ತಕ್ಷಣ ಆಪ್ ಹೆಸರು ಜಿತ್ಸಿ ಅಂತ ಪ್ರಭುಜಿ. ಇದು ಆಕ್ಚುಲಿ ಆಪ್ನು ಇವ್ರೇನ್ ಮಾಡ್ತಿಲ್ಲ, ಇವರು ಅದರೆಲ್ಲ ಆಪ್ ನ ಒಂದು ತಗೊಂಡು ಕೊಲಾಬ್ರೇಷನ್ ಅಲ್ಲಿ ಇವ್ರು ಜಸ್ಟ್ ಇದನ್ನ ಮಾಡ್ತಾರೆ, ವೆಬ್ಸೈಟ್ ಮಾತ್ರ ಮಾಡ್ತಿದ್ದಾರೆ. ಥ್ರೂ ವೆಬ್ಸೈಟ್ ಜಾಯಿನ್ ಆಗ್ಬೋದು, ಬಟ್ ಆಪ್ ಇಂದ ಮಾಡಿದ್ರೆ ಮಾತ್ರ ಈ ಒಂದು ಶೇರಿಂಗ್ ಅಂತೆಲ್ಲ ಮಾಡ್ತಾರೆ. ಜಿಪ್ಸಿನ GY ಪ್ರಭು, GYS ಏನೋ ಜಿತ್ಸಿ. ಒಂದ್ ನಿಮಿಷ ಹೇಳ್ತೀನಿ. ಜಿತ್ಸಿ ಪ್ರಭು, JITSI. ಜಿಟ್ಸಿ, JITSI. ಓಕೆ ಪ್ರಭು. ಜಿತ್ಸಿ ಮೀಟ್ ಅಂತ. ಬಟ್ ಅದು ಆಪ್ ಅವಶ್ಯಕತೆ ಇಲ್ಲ ಪ್ರಭು. ನಾನು ನೋಡ್ತಾ ಇದ್ನಲ್ಲ, ಆಪ್ ಇಂದ ಹಿಂಗ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬಹುದು, ಬಟ್ ವೆಬ್ಸೈಟ್ ಇಂದನೇ ಡೈರೆಕ್ಟ್ ಆಗಿ ಮಾಡ್ಬೋದು. OneDecision.in ಅಂತ ಕೊಟ್ಟಿದ್ದಾರೆ. ನಾನು ಇನ್ನೂ ಚರ್ಚೆ ಮಾಡ್ತೀನಿ ಪ್ರಭು, ಅವರು ಇನ್ನೂ ಅದನ್ನ ಅಪ್ಡೇಟ್ ಆಗುತ್ತಲ್ಲ ಮಾಡ್ತಿದ್ದಾರೆ. ಮಾಡೋಣ, ಒಂದು ದಿವಸ ಸ್ಟಾರ್ಟ್ ಮಾಡೋಣ, ಈ ವಾರದಲ್ಲೇ ನೋಡೋಣ. ಬಟ್ ಚೆನ್ನಾಗಿತ್ತು ಪ್ರಭು, ಕ್ಲಾರಿಟಿ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಅದೇನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಈ ಸ್ಯಾಡೆ ಸೆಷನ್ಸ್ ಅದು ಇದು ಎಲ್ಲವೂ ಮಾಡಕ್ಕಾಗುತ್ತೆ. ಓಕೆ, ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ. ಆನಂತರ ಈ ಒಂದು ಸೆಷನ್ಸ್ ನಡೀತಾ ಇದೆ, 15 ದಿನದ ಸೆಷನ್ಸ್ ನಡೀತಾ ಇದೆ. ಬೆಳಿಗ್ಗೆ ಕನ್ನಡ ನಡೀತದೆ, ಸಂಜೆ 7 ರಿಂದ 8 ತಮಿಳು ಅನ್ನೋದನ್ನ ಪ್ರಾರಂಭ ಮಾಡಿದ್ದೀನಿ. ಭಕ್ತರು ತಮಿಳು ಮಾಡೋಣ, ನನಗೆ ತಮಿಳನ್ನು ಮಾಡ್ತಾ ಇದ್ದೀನಿ. ನೋಡೋಣ ಅದ್ ಹೆಂಗ್ ಬರುತ್ತೆ ಅಂತ ನೋಡೋಣ. ದಯವಿಟ್ಟು ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಬರ್ಲಿ. ಆದಷ್ಟು ಭಕ್ತರು ಈ ಒಂದು ಕೃಷ್ಣ ಪ್ರಜ್ಞೆಗೆ ಸೇರ್ಪಡೆ ಆಗೋ ರೀತಿಯಲ್ಲೇ ಆಗಿರ್ಲಿ, ಎಲ್ಲರ ಜೀವನದಲ್ಲೂ ಕೃಷ್ಣನು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಸಾಧ್ಯ ಆದಷ್ಟು ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಒಂಚೂರು ಹಂಚಿ. ಎಲ್ಲರೂ ಭಕ್ತರು ನಮ್ಗೆ ಎಷ್ಟು ನಿಸ್ವಾರ್ಥ ಸೇವೆ ಮಾಡ್ತೀವಿ ಅಷ್ಟೇ ನಾನು ಉಳಿಯೋದಕ್ಕೆ ಸಾಧ್ಯ. ಅದನ್ನ ಒಂಚೂರು ಸಾಧ್ಯ ಆದಷ್ಟು ಎಲ್ಲರೂ ಮಾಡ್ತಾರೆ. ಓಕೆ, ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ದೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ अनंत कोटि वैष्णव की जय, परम श्री गुरु गोपाल की जय, परम गुरु महाराज की जय, जय गौतम हरि बोल। हरे कृष्ण, हरे कृष्ण, हरे कृष्ण, ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಪ್ರಭುಜಿ ಧನ್ಯವಾದ ಪ್ರಭುಜಿ. प्रभु हरे कृष्ण, ಹರೇ ಕೃಷ್ಣ ಪ್ರಭು. हरे कृष्ण, ಕವಿತಾ ಮಾತಾಜಿ ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಎಂಡ್ ಮಾಡ್ತಿದ್ದೀನಿ.